ಕಾಮಿಡಿ 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 ಕಿಲ್ಲಾಡಿಗಳು ಕಾಮಿಡಿ 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 ಕಿಲ್ಲಾಡಿಗಳು. ವಾಟ್ ಟೆನ್ಷನ್ ಇಸ್ಮೈಲ್ ಪ್ಲೀಸ್. ಓಕೆ, ನಕ್ಕು ಮುತ್ತುರ್ಸೋ ಹುಡುಗಿರಿಗೆ, ನಕ್ಕು ಹಲ್ಲುರ್ಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳೋದು ಒಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲ್ಲಾಡಿಗಳು. ವಾಟ್ ಟೆನ್ಷನ್. ಇದು ಕಾಮಿಡಿ ಕಿಲ್ಲಾಡಿಗಳು ಸೀಸನ್ 3, ಕೋಪರ್ಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಡ್ರಿವನ್ ಬೈ ಟಾಟಾ ಅಲ್ಟ್ರೋಸ್, ಅಸೋಸಿಯೇಟ್ ಸ್ಪಾನ್ಸರ್ ರೆಡ್ಮಿ ನೋಟ್ 8 Pro, ಕನ್ನಡ ಮ್ಯಾಟ್ರಿಮೋನಿ.com. ಮೊದಲಿಗೆ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ, ಈ ವಾರ ನಮ್ಮ ವೇದಿಕೆಯಲ್ಲಿ ಬಹಳ ವಿಶೇಷವಾದಂತ ಸಂಚಿಕೆ ನಡೆಯುತ್ತೆ. ಅದು ಅದ್ದೂರಿಯಾಗಿ ನಡೆಯುತ್ತೆ. ಅದೇನು ಅಂತಂದ್ರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ವಿತ್ ಏಕಲವ್ಯ ಸಿನಿಮಾ ಟೀಮ್. ಸೊ ಲೆಟ್ಸ್ ವೆಲ್ಕಮ್ ಏಕಲವ್ಯ ಚಿತ್ರದ ಸಾರಥಿ, ಹ್ಯಾಟ್ರಿಕ್ ಡೈರೆಕ್ಟರ್ ಪ್ರೇಮ್ ಸರ್, ಯಂಗ್ ಅಂಡ್ ಎನರ್ಜೆಟಿಕ್ ಹೀರೋ ರಾಣಾ, ಹಾಗೂ ನಾಯಕಿರಾದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಹಾಗೂ ಗ್ರೀಷ್ಮಾ. ಫಸ್ಟ್ ಪ್ರೇಮ್ ಇಂಟ್ರೊಡಕ್ಷನ್ ಕೊಟ್ಟು ಪ್ರೇಮೇ ಇನ್ನು ಬಂದಿಲ್ಲ ಅಲ್ವಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಡೈರೆಕ್ಟ್ ಟ್ರ್ಯಾಕ್ ಮಿಸ್ಸಿಂಗು? ನನ್ನ ಹತ್ರ ಅಂತೂ ಇಲ್ಲಿಲ್ಲ ಅಪ್ಪ. ಯೂಶ್ವಲಿ ರಚಿತನ್ ಜೊತೆನೆ ಇರ್ತಾರೆ ಇತ್ತೀಚೆಗೆ, ಸೊ ಗೊತ್ತಾಗ್ತಿಲ್ಲ ಏನಕ್ಕೆ ಬಂದಿಲ್ಲ ಅಂತ. ಎಲ್ಲೋದ್ರು ನಾವು ಫಸ್ಟ್ ಅವ್ರಿಗೆ ಅಷ್ಟೊಂದು ಬಿಲ್ಡಪ್ ಅಲ್ಲಿ ಕರ್ಬಿಟ್ಟು ಬಂದೇ ಇಲ್ಲ. ಇಲ್ಲ, ಅವರು ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗೇ ಬರೋದು ಯಾವಾಗ್ಲೂ. ಸೊ ಹಂಗೆ ಅವರು ನೀವ್ ಕರೆದ್ರೆ ನಾವ್ ಕರೆದ್ರೆ ಬರಲ್ಲ. ಪ್ರಾಬಬ್ಲಿ ಮೇಡಮ್ ಕರೆದ್ರೇನೆ ಬರೋದು. ಇವಾಗ ನಾನು ಇಲ್ಲಿ ಬಾಸ್ ಅಲ್ಲ, ನಮ್ ಶೋಕ್ ಬಾಸ್ ಜಗ್ಗೇಶ್ ಸರ್ ಒಬ್ರೆ. ಜಗ್ಗೇಶ್ ಸರ್ ಕರೆದ್ರೆ ಜಗ್ಗೇಶ್ ಸರ್ ಅವರ ಸ್ಟೈಲ್ ಅಲ್ಲಿ ಕರೆದ್ರೆ ಬರ್ಬೋದೇನು. ಜಗಣ ಆ ಸ್ಟೈಲ್ ಅಲ್ಲಿ ಕರೆಯೋಣ. ಪ್ರೇಮ ನಿನ್ ಓಸ್ ಹಾಳಾಗೋಗ ಎಲ್ಲ ಹಾಳಾಗೋಗಿದ್ಯೋ ಅಲ್ವೋ? ಕೇಳಿಸ್ಕೊಳ್ಳೋ, ಆ ಹುಡುಗಿ ಯಾರೋ ಕರಿ ಬಟ್ಟೆ ಹಾಕೊಂಬಂದವಳೆ, ಪಕ್ಕದಲ್ಲಿ ಸಿಗ್ಲಿಕ್ಕೆ ಯಾರೋ ಹುಡುಗ ಬಂದವನೆ, ಅವನು ಯಾರೋ ಒಂದು ಹುಡುಗಿನ ಎತ್ತಾಕೊಂಬಂದವನೆ. ನೀನೇ ಇವ್ರೆಲ್ಲ ತಯಾರಾಗದ, ನೀನು ಎಲ್ಲ ಹಾಳಾಗೋಗಿದ್ಯಾ? ಬಾರೋ ಬಾರೋ. कौन रे उन्हें? ಅಲ್ಲಪ್ಪ, ಇವನ್ ಎಂಡ್ರು ಎಷ್ಟು ದಿನದಿಂದ ಅಲ್ಲಿ ಕುಂತ್ಕೊಂಡು ಪ್ರೋಗ್ರಾಮ್ ಮಾಡಿಕೊಡ್ತಾವಳೆ. ಹೌದು, ಒಪ್ರೂಪಕ್ಕೆ ಬರ್ತಾನೆ ಅವಾಗ ಅವಾಗ. ಹೌದು, ಹಂಗ್ ಬರಬಾರ್ದು, ಅವಾಗ ಅವಾಗ ಬರ್ಬೇಕಲ್ವಾ? ಇವತ್ತು ಯಾಕೆ ಬಂದ ಅಂತ ಅಂದ್ರೆ, ಆ ಕೊರೆ ಬಟ್ಟೆ ಹಾಕೊಂಡಿರೋ ಹುಡುಗಿನ ಜೊತೆಗೆ ಎತ್ತಾಕೊಂಡ್ ಬಂದಿದ್ದೀನಿ, ಅವ್ರು ನಮ್ಮ ಬಹಳ ಕ್ಲೋಸ್ ಅವ್ರೆ ಅಂತ ತೋರ್ಸ್ಕೊಳಕ್ ಬಂದಂತೆ. ಮೊದಲೇದಾಗಣ ಜಗಣ ನಮಸ್ತೆ. ಇರ್ಲಿ, ಅದು ಆಮೇಲೆ ನಮಸ್ಕಾರಗಳು ಹಾಕೋಣ. ಯಾಕೆಂದ್ರೆ ಅವಾಗ್ಲೇ ಆ ಟೈಪ್ ಅದಕ್ಕೆ ಒಂದ್ ಸ್ವಲ್ಪ ಜಲಕ್ಕಂತು. ಅಯ್ಯೋ, ಅವ್ಳು ಎಂತ ಅಮಾಯಕಿ ತರ ನಿಂತೋಳು ನೋಡು. ಅದಕ್ಕೆ 3 ಜನಕ್ಕೂ ನಮಸ್ಕಾರ. ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಆಪರ್ಚುನಿಟಿ ಸಿಕ್ಕಿರ್ಲಿಲ್ಲ ನನಗೆ ಇಲ್ಲಿ ಬಂದು ನಿಮ್ಮೊಟ್ಟಿಗೆ. ಅಲ್ಲ, ನೀವು ವಿಷಯ ಬೇರೆ ಕಡೆ ಹೋಗ್ತಾ ಇದ್ರಿ. ಏನ್ ನಡೀತಾ ಇದೆ? ನಿಮ್ಗೆ ಫಾರ್ಮಲ್ ಆಗಿರೋದು ಬೇಡ ಅನ್ಸ್ತಿದ್ಯಾ? ಹೌದೌದು. ಫಾರ್ಮಲ್ ಕಟ್ಕೊಂಡು ನಮ್ಗೆ ಏನ್ ಆಗ್ಬೇಕಾಗಿದೆ? ಅವೆಲ್ಲ ಬಿಟ್ಬಿಡಿ. ನಾವು ಫಾರ್ಮಲ್ಲು ಡ್ರೆಸ್ಸು ಅವು ಹಾಕೊಂಡು ಮಾತಾಡ್ಬಾರ್ದು. ಸುಮ್ಮನೆ ಚಡ್ಡಿ ಪ್ಯಾಂಟು ಹಾಕೊಂಡು ಎಲ್ಲಂದ್ರಲ್ಲಿ ಕೂತ್ಕೊಂಡು ಚಾಪೆ ಹಾಸ್ಕೊಂಡು ಮಾತಾಡ್ಬೇಕು. ಅದು ಬದುಕು. ಹೋಗ್ಲಿ ಬಿಡಿ, ಆಯ್ತು ಮಾತಾಡಮ್ಮ. ಇಲ್ಲ ಅದು ಸ್ವಲ್ಪ ಟೈಮ್ ತಗೊಳ್ತೀನಿ. ಒಂದು 10 ನಿಮಿಷ 15 ನಿಮಿಷ. ಅಯ್ಯೋ, ನಮ್ಮ ಕಾಲದಲ್ಲಿ ಹೆಂಗೆ ಅಂತಾರೆ, ಯಾವ್ದಕ್ಕೂ ಟೈಮೇ ಇಲ್ಲ. ಹ್ಞೂ ಅಂದ್ರೆ ಹೂನೇ ಅಂತ ಕಾಲದಲ್ಲಿ ನಾವು. ಇಲ್ಲ ನೀವು ಬಂದೇ ಅಲ್ವಮ್ಮ, ನೀವು ಬಂದಿದ್ದಕ್ಕೆ ಧನ್ಯವಾದ. ಇವಾಗ ಕಮ್ ಟು ಅವರ್ ಶೋ. ನಾವೆಲ್ಲರೂ ವೆಲ್ಕಮ್ ಮಾಡ್ತೀವಿ. ಆಮೇಲೆ ನಿಮ್ಮನ್ನ ಹಾಕೊಂಡು ರುಬ್ಬೋ ಚಾನ್ಸಸ್ಗಳು ತುಂಬ ಇದಾವೆ ಇಲ್ಲಿ. ಅದ್ರ ಮುಂದೆ ಬರುತ್ತೆ, ಅದಿರಲಿ. ಆದರೆ ನೀವು ಬಂದಿದ ತಕ್ಷಣ ಇಲ್ಲಿ ನಾವೆಲ್ಲ ಜಡ್ಜ್ಗಳಾಗಿ ವರ್ಷಾನುಗಟ್ಲೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಎದ್ದು ನಿಂತ್ಕೊಂಡು ಆ ಟೈಪ್ಗೆಲ್ಲ ವೆಲ್ಕಮ್ ಮಾಡಿದ್ದೇ ಇರಲಿಲ್ಲ. ನೀನು ಬಂದಿದ ತಕ್ಷಣ ನೀನು ಎಡಬಲ ನೋಡ್ಲಿಲ್ಲ ಅಮ್ಮ. ಜಲುಗಳೆಲ್ಲ ಬಿಟ್ಟು
ಅಂತೆಲ್ಲ ಫುಲ್ಲು ರೆಡಿಯಾಗಿ ಅದ್ರಲ್ಲಿ ಅವನು ಯಾರೋ ಅಲ್ಲಿ ಕೂತವ್ ನೋಡು, ಅವನು ಸಂತೋಷ ಅಂತ. ಇವನೇ ಅವನು ಆ ಅಮ್ಮನ್ನ ಹೆಂಗೂ ನೋಡ್ತಾ ಇದ್ದ ಅಂದ್ರೆ ಹೂ ಕಣ್ಲ ಚೂ ಅಂದ್ರೆ ಸಾಕು. ನೆಕ್ಸ್ಟ್ ಆ ರೇಂಜ್ಗೆ ಅವನಿದ್ದ. ಇನ್ನೊಬ್ಬ ಕೋಳಿ ಕಳ್ಳ ಅಂತ ಅವನಲ್ಲ, ಅವನು ಸ್ವಲ್ಪ ಡೀಸೆಂಟ್ ಕಳ್ಳನ್ ತರ ನೋಡ್ತಿದ್ದ. ಹೆಂಗೆ ಅಂದ್ರೆ ಅಂತ ಅವನು ಹಂಗೆ ನೋಡ್ತಿದ್ದ. ನಾನು ಒಬ್ಬೊಬ್ಬರು ನೋಡ್ತಿದ್ದೆ. ಆಮೇಲೆ ಅವನು ಪ್ರವೀಣ ಅವನಿಗೆ ನೋಡ್ತಾ ಇದ್ದ, ಇವ್ರನ್ನೇ ನೋಡ್ತಾ ಇದ್ದ. ಆಮೇಲೆ ಅವ್ನು ಚಿಕ್ಕ ಡೌಟ್ ಆಯ್ತು, ನಾನು ನೋಡೋದು ಯಾರು ಗಮನಿಸ್ತಾ ಅಂತ ಫಸ್ಟ್ ನನ್ನ ಕಡೆ ನೋಡ್ದಂಗೆ. ಅವ್ನು ಏನು ಹಿಂಗೆ ನೋಡ್ಕೊಂಡು ಹಂಗೆ ತಲ್ಲೀನಾಗಿದ್ದ. ಅವ್ನು ಚಿಕ್ಕ ಡೌಟ್ ಬಂತು ಅವನಿಗೆ. ಹಿಂಗೆ ನೋಡ್ದ ನಾನು. ಆಮೇಲೆ ನೋಡಿದ ತಕ್ಷಣ ಏನು ಕಾಣ್ದಿರತ್ತ ಚಪ್ಪಾಳೆ ಹೊಡೆದ ಅವನು. ಒಬ್ಬೊಬ್ಬರು ರಿಯಾಕ್ಷನ್ಸ್ ನಾನು ನೋಡ್ತಾನೇ ಕೂತಿದ್ದೆ. ಸರ್ ನೀವು ಈ ಕಡೆ ಯಾರು ನೋಡಿಲ್ವಾ? ಈ ಕಡೆನಾ? ಈ ಕಡೆ ನಾನು ನೋಡ್ದೆ. ನೋಡಿದಾಗ ಈ ಇಬ್ಬರು ಹೆಣ್ಮಕ್ಳು ಅವ್ರನ್ನ ಏನೋ ಅಂತಿದ್ರು, ಕುತ್ಕೊಳ್ಳೋ ನಮ್ಗಿನ್ನ ಅವಳು ಕುತ್ಕೊಂಡ್ರೆ ಸಾಕು ಅಂತ ಆ ಇಬ್ರು ಹಾಕಿ ಅದುಮ್ತಾ ಇದ್ರು. ಅದ್ರಲ್ಲಿ ಆ ಲಾಸ್ಟಲ್ಲಿ ಕೂತವಳಲ್ಲ ಅವಳು ಅಂತ ಏನ್ ತಿಳ್ಕೊಬಿಟ್ಟಿದ್ದೆ ನನ್ನ ಬಗ್ಗೆ. ನೋಡು ಹೆಂಗೆಲ್ಲ ಕಟ್ಟಿ ಎಲ್ಲ ಹಾಕೊಂಡ್ ಬರ್ತಾ ಇದೀನಿ, ಯಾವ ಟೈಪ್ ಇದೆ ನೋಡು. ಓಹೋ ಏನಿದ ಅಂತ ಅವಳು ಆ ಕಡೆ ಅವಳು ಎಕ್ತಾ ಇದ್ಲು. ಎಲ್ಲ ನಾನು ನೋಡ್ತಾ ಇದ್ದೆ, ಎಲ್ಲಾರನು ನಾನು ನೋಡ್ತಾ ಇದ್ದೆ. ಅಲ್ಲಿಗೆ ಆಯ್ತು 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 ಅವ್ರ ಬಗ್ಗೆ ಹೇಳಿದ್ರೆ ಇವ್ರ ಬಗ್ಗೆ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸ್ತು? ಪಕ್ಕದಲ್ಲಿರೋ ಭಟ್ರಿಗೆ ಏನ್ ಅನ್ಸ್ತು? ಅವ್ರ ಬಗ್ಗೆ ಹೇಳಿ, ಭಟ್ರ ಬಗ್ಗೆ ಹೇಳಿ. ನಮ್ದು ಹಳೇ ಜನರೇಟ್ರು. ನಾನು ಹೊರಡ್ಬರ್ತೇನೆ. ಕೇಳಿಸ್ಕೊಳಮ್ಮ, ಕೇಳಿಸ್ಕೊಳಮ್ಮ. ನಮ್ದು ಹಳೆ ಕಿರ್ಲೋಸ್ಕರ್ ಜನರೇಟ್ರು. ಕೇಳಿಸ್ಕೊಳ್ಳೋ ಇಲ್ಲಿ, ಅದನ್ನ ಮ್ಯೂಸಿಯಂ ಅಲ್ಲಿ ಇಟ್ಬಿಟ್ಟವ್ರೆ ಕಣೋ. ಇಲ್ಲ ಅಣ್ಣ, ಅವೇ ಚೆನ್ನಾಗಿ ರನ್ ಆಗವು. ಯಾಕೋ ರುಬ್ಬಕ್ ಬರಲ್ಲ. ಅಬ್ಬಾ ಆ ಕಡೆ ದೂರ ನಿಂತ್ಕೊಂಡ್ರೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ಹೇಳಿ ಇವಾಗ. ನಾನು ಅಲ್ಲಲ್ಲ, ಒಂದೇ ಒಂದು ನಿಮಿಷ. ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ No ಇದ್ದೀನಿ. problem, sir. No problem. ಯು ಆರ್ ಆಲ್ ವಂಡರ್ಫುಲ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಟುಡೇ ವಿ ಆರ್ ಸೋ ಹ್ಯಾಪಿ. ಯಾವ ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಬಾಂಬೆ ಯಾರು ಬೇಕು ಅಂದರೂ ನಮ್ಮ ಕರ್ನಾಟಕದ ಹುಡುಗಿರನ್ನ ತಿರುಗಿ ನೋಡಲೇಬೇಕು. ಅಂಥ ಟಾಪ್ ಹುಡುಗಿರುಗಳೆಲ್ಲರೂ ಇವತ್ತು ನಮ್ಮ ಕನ್ನಡದಲ್ಲಿ ಬಂದಿದ್ದಾರೆ. ಹಾಗಾಗಿ ನಾನು ಆನೆಸ್ಟಾಗಿ ಹೇಳಲ್ಲ, ನಾನು ಆ್ಯಕ್ಚುಲಿ ಇವಳಿಗೆ ಫ್ಯಾನು. ನಾನು ಸೂಪರ್ ಸೂಪರ್ ಸೂಪರ್, ಗ್ರೇಟ್ ಗ್ರೇಟ್. ನಾನು ಭಾಳ ಇಷ್ಟಪಡ್ತೀನಿ. ಶುಭವಾಗಲಿ. ಇನ್ನೂ 16 ವರ್ಷ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಬಾಳಿ ಎತ್ತರಕ್ಕೆ ಉಳಿರಿ. ಎಲ್ಲ ಸ್ಟೇಟು, ನ್ಯಾಷನಲ್ ಎಲ್ಲ ಅವಾರ್ಡ್ ಬರಲಿ. ಈಗ ನೀವು ಮಾಡಿರೋ ಚಿತ್ರನೂ ಅಭೂತಪೂರ್ವ ಯಶಸ್ವಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್. ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಅ ಲಾಟ್. ಮೊದಲಿಗೆ ಇಡೀ ತಂಡಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಗೌಡ್ರಿಗೆ ವಿಶೇಷವಾದ ಸ್ವಾಗತ. ಯಾಕೆ ಅಂದ್ರೆ ನೀವು ಒಂಥರ ನಮಗೆ ಫ್ರೀ ಆರ್ಟಿಸ್ಟ್ ಗೌಡ್ರೆ. ಬಂದಿಲ್ಲ, 2ನೇ ಸತಿನೋ 3ನೇ ಸತಿನೋ ಬರ್ತಾ ಇದ್ದೀರಿ. ಪ್ರತಿ ಎಪಿಸೋಡ್ ಅಲ್ಲಿ ಒಂದು 5-6 ನಿಮಿಷಕ್ಕೆ ಒಂದ್ಸತಿ ನಿಮ್ಮನ್ನ ಹಾಕೊಂಡು ರುಬ್ಬೇನೆ ನಾವು ಮುಂದೋಗೋದು. ಇಲ್ಲಿ ಜಗ್ಗಣ ಅಂತೂ ಬಿಡೋದೇ ಇಲ್ಲ. ಒಂದು ಕೇಳ್ತಾನೆ ಇರ್ತಾರೆ, ಮನೆ ಪರಿಸ್ಥಿತಿ ಹೆಂಗೆ, ಏನು ಬರಗಾಲನ, ಒಳ್ಳೆ ಮಳೆ ಬೆಳೆ, ನೆರೆ ಹಾವಳಿ ಎಲ್ಲ ನಡೀತಾ ಇರುತ್ತಾ ಅಂತ ಒಂದು ಚರ್ಚೆ ನಡೀತಾನೆ ಇರುತ್ತೆ ಇಲ್ಲಿ. ಸೊ ನೀವು ಈ ಕಾಮಿಡಿ ಕಿಲಾಡಿ ಶೋನ ಒಂದು ಇಂಟೆಗ್ರಲ್ ಪಾರ್ಟ್ ಗೌಡ್ರೆ. ಸ್ವಾಗತ ನಿಮಗೆ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬಾರ್ ಓಪನ್ ಆಗಿದ್ದಕ್ಕೆ ರಾಣಾ ನಿಮ್ಗೆ ಇಡೀ ವೇದಿಕೆ ಪರವಾಗಿ, ನಮ್ಮ ಮಂದರ ಮೆಡಿಕಲ್ ಸದಸ್ಯರ ಪರವಾಗಿ ಒಂದು ಅಭಿನಂದನೆ. ಅವನಿಗೆ ಒಂದೇ ಒಂದು ವಿಶಸ್ ಮಾಡ್ಬಿಡ್ತೀನಿ ನಾನು. ನಿಮ್ಮ ಅಕ್ಕ ಶ್ರಮಜೀವಿ ಆಯ್ತಾ, ನಿಮ್ಮ ತಾಯಿಯೂ ಶ್ರಮಜೀವಿ. ನಿನ್ನ ಪ್ರಥಮ ಪ್ರಯತ್ನ ಬಹಳ ಯಶಸ್ವಿ ಆಗಲಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಅದ್ಭುತವಾದ ಯಶಸ್ವಿ ಆಗಲಿ. ಆಮೇಲೆ 2ನೇದು ಏಕಲವ್ಯ. ಹೆಸರು ಎಂಥ ಅದ್ಭುತ ಹೆಸರು ಗೊತ್ತೇನೆ. ಅದು ಗುರುವನ್ನ ದೂರದಿಂದ ನೋಡಿ ವಿಶ್ವವನ್ನೇ ಕಲ್ತವನು. ಇವೆರಡೂ ಸೇರಿ ಆಮೇಲೆ ಒಳ್ಳೆ ಭಾವ. ಆತ ಎಂಥ ಸಾಧಕ ಅಂದ್ರೆ ಐ ವಾಂಟ್ ಟು ಟೆಲ್. ಏನೇ ತಮಾಷೆ ನಾವು ಮಾತಾಡ್ಕೋಬಹುದು. ಒಂದು ಯಾವುದೋ ಗ್ರಾಮ, ಗುರ್ತೇ ಇಲ್ಲ ಗ್ರಾಮ, ಅಲ್ಲಿಂದ ಬೆಂಗಳೂರು ಎಂಬತಕ್ಕಂಥ ದೊಡ್ಡ ಪೆಡಂಭೂತದ ಊರಿಗೆ ಬಂದು ಸಿನಿಮಾ ಎಂಬತಕ್ಕಂಥ ದೊಡ್ಡ ಹೆಮ್ಮರವನ್ನ ತಬ್ಬಿಕೊಂಡು ಅಲ್ಲಿ ಎಲ್ಲರಿಗಿನ ಮೇಲೆ ತುಟ್ಟ ತುದಿಯಲ್ಲಿ ಕೂತು ಅವನ ಸಾಧನೆ ಮಾಡಿ ತನ್ನ ಚಾಪನ್ನು ಒತ್ತಿರಬೇಕಾದರೆ ಅವನು ಸುಮ್ಮನೆ ಅಲ್ಲ, ಅವನ ಒಳಗಡೆ ಒಂದು ದೊಡ್ಡ ಸಾಧನೆ ಇದೆ. ಅಂತ ದೊಡ್ಡ ಸಾಧಕ ಅವನು ಭಾವ ಆಗಿ ಸಿಕ್ಕಿರೋದು. 2ನೇದು ಅಕ್ಕ, ಇನ್ನು 3ನೇದು ಅಮ್ಮ. ಮನೆ ಒಳಗಡೆ ಕಲೆ ಬಲಿಷ್ಠವಾಗಿದೆ. ಚೆನ್ನಾಗಿ ಬೆಳೆಯಪ್ಪ ಏಕಲವ್ಯ, ಚೆನ್ನಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್, ವೆರಿ ನೈಸ್. ಸರ್ ಏನ್ ಗೊತ್ತಾ ಸರ್, ರೀಶ್ಮಾ ಆಕ್ಚುಲಿ ನಮ್ಗೆ ಹೆಂಗ್ ಸಿಕ್ಕಿದ್ದು ಅಂದ್ರೆ ಶೀಸ್ ಅ ಕೂರ್ಗಿ ಅಂಡ್ ಟೈಮ್ಸ್ ಫ್ರೆಶ್ ಫೇಸ್ ಆಫ್ ದ ಇಯರ್ ಅಲ್ಲಿ ಅವಳು ಗೆದ್ದಿದ್ಲು ಆ ವರ್ಷ. ಸೊ ನಂಗೆ ಟೈಮ್ಸ್ ಇಂದ ಆ ವರ್ಷ ನನಗೆ ಸುನೇನಾ ಅಂತ ನನ್ನ ಫ್ರೆಂಡ್ ಅವ್ರು ರೆಕಮೆಂಡ್ ಮಾಡಿದ್ದು. ಅಂಡ್ ಹಾಗೆ
ನಾನು ರೇಷ್ಮನ್ ಜೊತೆ ಟಚ್ ಅಲ್ಲಿ ಇದ್ಬಿಟ್ಟು ಪ್ರೇಮಕ್ಕೆ ಫೋಟೋಸ್ ತೋರಿಸಿದ್ದು. ಅದ್ಭುತ. ರೇಷ್ಮಾ ಮಾತಾಡಮ್ಮ. ಸೊ ಫಸ್ಟ್ ಆಫ್ ಆಲ್ ನಾನು ರಕ್ಷಿತಾ ಮ್ಯಾಮ್ ಹಾಗೂ ಪ್ರೇಮ್ ಸರ್ಗೆ ಬಿಗ್ ಥ್ಯಾಂಕ್ ಯು ಹೇಳಬೇಕು ನನ್ನ ನಂಬಿದ್ದಕ್ಕೆ. ಆಯ್ತು. No, that's okay. ಎಲ್ಲರೂ ನಿನ್ನ ಕಾಲು ಎಳಿತಾರೆ ಇವತ್ತು, ಸೊ that's okay. ಓಕೆ, ಸೊ ಇದು ಬರೀ ಸುಮ್ಮನೆ ಟ್ರೈಲ್ ಅಂತ, ಪಿಕ್ಚರ್ ಅಭಿ ಬಾಕಿ ಹೇ. ಸೊ ಲೋಗ್ ಕೂತ್ಕೊಂಡ್ರೆ ಪಿಕ್ಚರ್ ಶುರು ಆಗುತ್ತೆ. ಬಟ್ ಇವತ್ತು ಖುಷಿ ಅಂತಂದ್ರೆ ಇಡೀ ತಂಡ ನಮ್ಮೊಟ್ಟಿಗೆ ಕಂಪ್ಲೀಟ್ಲಿ 2 ದಿನ ಇರ್ತಾರೆ. ಬಲಿ ಜೋರ ಚಪ್ಪಾಳೆ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಡೈರೆಕ್ಟರ್ ಸರ್, ನಿಮ್ಮಿಂದನೇ ಚಾಲನೆ ಸಿಗ್ಲಿ ಇವತ್ತಿನ ಮೊದಲನೇ ಆಡ್ಗೆ. ಆಲ್ ದಿ ಬೆಸ್ಟ್. ಆಕ್ಷನ್. ಓಕೆ, ಇವತ್ತಿನ ಮೊದಲನೇ ಆಕ್ಟ್ ನೋಡಿ. ಜೀವನದಲ್ಲಿ ಎಷ್ಟೇ ಬುದ್ಧಿವಂತ ಆದ್ರೂ ಒಂದೊಂದ್ಸಲ ಎಡವಟ್ಟಾಗೋದು ಕಾಮನ್. ಆದ್ರೆ ಇಲ್ಲಿ 2 ಜೋಡಿಗಳು ತಮ್ಮ ಮದುವೆ ವಿಷಯದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಕೊಂಡು ತಮ್ಮ ಜೀವನಾನೇ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟಕ್ಕೂ ಆ ಜೋಡಿಗಳು ಮಾಡ್ಕೊಂಡ್ರು ಎಡವಟ್ಟಾದ್ರೂ ಏನು, ಈ ಆಕ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಉಡುಪಿಯ ರಾಕೇಶ್, ಮೈಸೂರಿನ ಮನೋಹರ್, ಮಂಡ್ಯದ ದೀಪಿಕಾ, ಬೆಳ್ತಂಗಡಿ ದಿವ್ಯಾ ಆಂಚನ್, ಚಿಕ್ಕಮಂಗ್ಳೂರಿನ ಗಜೇಂದ್ರ, ದಾವಣಗೆರೆ ಚಂದ್ರಶೇಖರ್, ಮಂಗಳೂರಿನ ಪ್ರವೀಣ್ ಜೈನ್ ಹಾಗೂ ಏನೇ ಇರ್ಲಿ ಕಣ, ಸೀರೆ ಒಳಗಡೆ ಪ್ಯಾಂಟ್ ಹಾಕೊಂಡಿರೋ ಒಬ್ಳು ಸುಪನಾತಿನ ನನ್ನ ಬದುಕಲ್ಲಿ ನೋಡಿದ್ದೇಳು ಒಬ್ಬನೇ ಕಣ. ಥ್ಯಾಂಕ್ ಯು ರಾಕೇಶ್. ಅಲ್ಲ ಕಣ, ಏನ್ ಕಿಸ್ ಹೆಂಗ್ ಕೊಟ್ಟಿದ್ ನೀನ? ಏ ಮಗನೇ, ಅಂದ್ರೆ ಗ್ಯಾಪ್ ಅಲ್ಲಿ ಕೂರ್ಸಿದಾರಲ್ಲ, ಅಂದಾಜ್ ಆಗ್ಲಿಲ್ಲ. ನೋಡಿದ್ರ ಜಗಣ ಗ್ಯಾಪ್ ಅಲ್ಲಿ ಹಂಗೆ ನಿಮ್ ಡೈಲಾಗ್ ಹಂಗೆ ತೋರಿಸ್ಬಿಡ್ತಾನೆ. ಅಲ್ಲ, ನೀನೇ ಅಕ್ಕಪಕ್ಕ ಹುಡುಗಿರ ಕುಳಿಸ್ಕೊಂಡಿದ್ದೆ. ರಾಕೇಶ್ ನಂಗೆ ಮುತ್ತಿಕ್ಕದ್ರಲ್ಲಿ ಏನ್ ತಪ್ಪಿಲ್ಲ. ರಾಕೇಶ್ ರಚ್ಚು ನಾವೇನ್ ಕಮ್ಮಿ ಇದ್ದಾವ ಜಗಣ? ಗೌಡ್ರೆ, ಗೋಡಾ ಹೈ, ಮೈದಾನ ಹೈ, ಖೇಲೋ. ಓಕೆ ಅಲ್ಲ ಬಿಟ್ರ? 100% ಹೋಗಿಕೊಡ್ರಿ. ಮೇಡಮ್, ಇವಳು ನನ್ನ ಲವರ್ ಉಲುಚಿ ಅಂತ. ಇವಳೇ ನನ್ನ ಪ್ರಪಂಚ. ಚಿನ್ನ, ಈ ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ ಇಷ್ಟೊಂದು ಪ್ರೊಡಕ್ಷನ್ ಹುಡುಗರಿದ್ರು ಕೂಡ ನನ್ನನ್ನು ಯಾಕೆ ಲವ್ ಮಾಡಿದೆ? ಮೊನ್ನೆ ನನ್ನ ಅಣ್ಣಯ್ಯನ ಜೊತೆ ಇದ್ದೀನಿ ಅಂದಾಗ ನೀನ್ ನಮ್ದೋ ಇಲ್ವೋ? ನಮ್ದಿ. ಅದಕ್ಕೆ ನಾನು ಲವ್ ಮಾಡ್ತಿರೋ. ಅಯ್ಯೋ ಬಟ್ರಿ, ನಮ್ಮ ಹುಡುಗಿ ತುಂಬಾ ಇನ್ನೋಸೆಂಟ್. ನನ್ನ ಹತ್ರ ಯಾವ ವಿಷಯ ಮುಚ್ಚಿಡೋದೇ ಇಲ್ಲ. ಹಲೋ, ಎಲ್ಲಿದ್ಯಾ ಉಲುಚಿ? ಅಣ್ಣಯ್ಯನ ಜೊತೆ ಇದ್ದೀನಿ. ಅಣ್ಣಯ್ಯನ? ಅಣ್ಣಯ್ಯನ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ. ಮಾತಾಡ್. ನಾನ್ ನಂಬಕ್ಕಿಲ್ಲ. ಪ್ರಾಮಿಸ್ ಚಿನ್ನ, ನಾನು ಅಣ್ಣಯ್ಯನ ಜೊತೆನೇ ಇದ್ದೀನಿ. ಬೇಕಾದ್ರೆ ನೀನೇ ಮಾತಾಡು. ಶಾಂಡಿಲ್ಯ, ಅಣ್ಣ ನಿನ್ ಜೊತೆ ಮಾತಾಡ್ಬೇಕಂತೆ. ಬಾವ ನನ್ನ ಜೊತೆ ಮಾತಾಡ್ಬೇಕಾ? ಹಲೋ, ಹೇಗಿದ್ದೀರಾ? ಬಾ ಬಾ. ನಾನ್ ಸಖತ್ತಾಗಿದ್ದೀನಿ. ಬಾ ಬಾ. ನಿಮ್ಮನ್ನ ನನ್ನ ಬಾವ ಅಂತ ಬೇಕಾಗಿತ್ತು. ಸರಿ ಬಾಬಾ, ಹುಲಿ ಚಿತ್ರ ಕೊಡ್ತೀನಿ. ಮಾತಾಡ್. ಏನಂದ್ರು? ನಿಮ್ಮ ಅಣ್ಣ ಏನನ್ನ ಬಾ ಬಾ ಅಂದ ಕಣೆ. ಹೌದಾ? ಸರಿ, ನನಗೆ ಟೈಮ್ ಕಾಲ್ ಮಾಡ್ತೀನಿ. ಬಾಯ್. ಚಿನ್ನ, ಅದು ಅಣ್ಣ ಯಾಕೆ ಕಾಲ್ ಮಾಡಿದ್ದು? ಸಂಜೆ ಫಿಲ್ಮ್ಗೆ ಹೋಗೋಣಪ್ಪ ಅಂತ ಅಂದ್ರು. ಅಯ್ಯೋ ಪಾಪ, ನೀನು ಹೋಗಿಲ್ಲ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಬೇಜಾರಾಗುತ್ತೆ. ನಾನು ಏಕಲವ್ಯ 2 ಟಿಕೆಟ್ ಬುಕ್ ಮಾಡ್ತೀನಿ. ಹೋಗಿ. ರಕ್ಷಿತಾ ಮೇಡಮ್, ಎಲ್ಲರೂ ಬೇರೆಯವ್ರು ತೋಡಿದ್ ಗುಂಡಿಗೆ ಬಿದ್ರೆ ಇವನೇ ತಾನೇ ಗುಂಡಿ ತೊಡ್ಕೊಂಡು ತಾನೇ ಬಿದ್ದೋಗ್ತಿದ್ದಾನೆ. ಸಿನಿಮಾ ಟಿಕೆಟ್ ಬುಕ್ ಮಾಡಾಯ್ತು, ನೀನ್ ಮತ್ತೆ ಹೋಗಿ ಬನ್ನಿ ಆಯ್ತಾ? ಬಟ್ ಸರ್ ತುಂಬಾ ಇನ್ನೋಸೆಂಟ್. ನನ್ನ ಹತ್ರ ಯಾವ ವಿಷಯ ಮುಚ್ಚಿಡೋದೇ ಇಲ್ಲ. ಅದಕ್ಕೆ ನಾನು ಅವಳನ್ನೇ ಲಾಕ್ ಹಾಕುತ್ತೀನಿ. ಪ್ರೇಮಣ್ಣ, ನಾನು ಹೇಳೋದೆಲ್ಲ ನಂಬ್ತಾವನೆ ಅಂದ್ರೆ ಇವನ್ಗಿಂತ ಒಳ್ಳೆ ಗಂಡ ಸಿಕ್ಕನೆ, ನಾನು ಇವನ್ನೇ ಕಟ್ಕೋತೀನಿ. ಈ ಮನದ ಆಸೆಯೇ ಆ ಮನದ ಆಸೆಯು, ಈ ಕೈಯ ಭಾಷೆಯೇ ಆ ಕೈಯ ಭಾಷೆಯು, ಎಂದೆಂದು ಹೀಗೆಯೇ ನಮ್ಮ ನೀತಿಯು. ಹಗಲೇನು ಇರುಳೇನು ಅಗಲದು ಈ ಜೋಡಿ, ಕಿಲಾಡಿ ಕಿಲಾಡಿ ಕಿಲಾಡಿ, ಜೋಡಿ 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 ಜೋಡಿ, ಕಿಲಾಡಿ ಜೋಡಿ 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 ಜೋಡಿ. ನಾವಿಬ್ರು ಕ್ಲೋಸ್ ಫ್ರೆಂಡು. ಎಷ್ಟು ಕ್ಲೋಸ್ ಅಂದ್ರೆ ನಾನು ಇಷ್ಟ ಆದ್ರೆ ಇವನ್ ವೇಸ್ಟ್.
ವೇಸ್ಟ್ ಅಲ್ಲ ಕಣ ವೆಸ್ಟ್. ವೆಸ್ಟರ್ನ್ ಟಾಯ್ಲೆಟ್ ತರ ಮುಖ ಇಟ್ಕೊಂಡಿದ್ಯಾ ನೀನು ವೆಸ್ಟ್ ಬಗ್ಗೆ ಮಾತಾಡ್ತೀಯ ಮುಚ್ಕೊಂಡಿರಪ್ಪ. ತಂದೆ ನೀನ್ ಕಂಪ್ಯಾರಿಸನ್ ಮಾಡ್ಬೇಡ ಕಣಪ್ಪ. ಅಯ್ಯೋ ಮಗನೇ ಶಾಂಡಿಲ್ಯ. ಸರಿ ಬಿಡು ಅಮ್ಮ ಅಮ್ಮ. ಡ್ಯಾಡಿ ವೈ ಯು ಕಾಲ್ ಮೀ? ನೋಡೋ ನನ್ನ ಫ್ರೆಂಡ್ ಮಗಳನ್ನ ನಿನ್ಗೆ ತಂದು ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ ಕಣ. ಫ್ರೆಂಡ್ ಮಗನ? ಫ್ರೆಂಡ್ ಮಗ ಅಂದ್ರೆ ಶಾಂಡಿಲ್ಯ, ಫ್ರೆಂಡ್ ಮಗಳು ಅಂದ್ರೆ ಉಲುಚಿ, ಅಂದ್ರೆ ಶಾಂಡಿಲ್ಯ ಜೊತೆ ನನ್ ಮದ್ವೆನಾ? ಅಂದ್ರೆ ಉಲುಚಿ ಜೊತೆ ನಂಗ್ ಮದ್ವೆನಾ? ಅಪ್ಪ ನಿಮ್ ಇಷ್ಟನೇ ನನ್ನ ಇಷ್ಟ. ಡ್ಯಾಡಿ ಯುವರ್ ವಿಶ್ ಮೈ ವಿಶ್. ನೋಡೋ ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ಈಗಲೇ ಹೇಳ್ಬಿಡು ಮತ್ತೆ. ಪಾಪ ಕ್ಯಾ ಬೋಲ್ತೇವ್? ನಾನ್ ನಿಮ್ಮ ಮಗ. ಅದಕ್ಕೆ ಕೇಳಿದ್ದು. ಅದಕ್ಕೆ ಹೇಳ್ತಿದ್ದೀನಿ ಕೇಳಿ. ನೀವು ಯಾವ ಹುಡುಗಿನ ತೋರಿಸ್ತೀರಾ ಆ ಹುಡುಗಿನ ನಾನು ತಾಳಿ ಕಟ್ತೀನಿ. ಮಗಳೇ ನೀನ್ ಯಾರನ್ನಾದ್ರೂ ಲವ್ ಗಿವ್ವು ಚಿಚಿ ಲವ್ ಆದ್ರೆ ನಂಗೆ ಆಗಲ್ಲಪ್ಪ. ಜಗಡ ಮಗಳಂದ್ರೆ ಹೀಗಿರ್ಬೇಕು. ಮಗ ತರ ಇದೆಯಾ? ಅದು ಬೆಳಿಗ್ಗೆ ಮಕ್ಕ ತೊಳಿಬೇಕಾದ್ರೆ ಟಿವಿಲಿ ರಚಿತಾ ಮೇಡಮ್ದು ಸಾಂಗ್ ಬರ್ತಾಯಿತ್ತು. ನೋಡ್ತಾ ನೋಡ್ತಾ ಸೋಪ್ ಕೈ ಜಾರಿ ಚರಂಡಿ ಒಳಗೆ ಬಿದ್ದಾಯ್ತು. ಸೋಪ್ ಗೊತ್ತಾಯ್ತು ಅನ್ಸುತ್ತೆ. ಏನಂತ? ನಿನ್ ಮುಖಕ್ಕಿಂತ ಚರಂಡಿನೇ ಬೆಟರ್ ಅಂತ ಅಲ್ವಾ ರಕ್ಷಿತಾ ಮೇಡಮ್? ಸುಜಾತ ಅದ್ ಬಿಟ್ಟಕ್ಕೂ ನಮ್ ಮದ್ವೆ ವಿಷಯ ನಿಮ್ಮ ಅಪ್ಪನ ಹತ್ರ ಯಾವಾಗ ಮಾತಾಡ್ತೀಯಾ ಅಂದ್ರೆ. ಚಿನ್ನ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ. ನಮ್ಮ ಬಾಸ್ತು ಪರ್ಮಿಷನ್ ತಗೊಂಡು ನಮ್ಮ ಅಪ್ಪನ ಹತ್ರ ಇವತ್ತೇ ಮಾತಾಡ್ತೀನಿ. ಓಕೆ ನೀನು ಕಾಮಿಡಿ ಕಿಲಾಡಿ ನೋಡು. ಓಕೆ ಬೈ ಡಾರ್ಲಿಂಗ್. ನಮಸ್ಕಾರ. ನಮಸ್ಕಾರ. ಇವಳು ನನ್ನ ಲವರು ಶ್ಯಾಂಪು ಸುಜಾತ ಅಂತ. ಇವ್ರ ಅಪ್ಪನೇ ನಮ್ಮ ಅಪ್ಪನೇ ಹೆವಿ ಕ್ಲೋಸ್ ಫ್ರೆಂಡ್ಸು. ಮದುವೆಗೆ ಒಪ್ಪೇ ಹೋಗ್ತಾರೆ ಅಂತ ನಂಗೆ ನಂಬಿಕೆ ಇದೆ. ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಏನೋ ನಮ್ಮ ಮದುವೆ ಸಕ್ಸಸ್ ಆದ್ರೆ ಏಕಲವ್ಯ ಸಿನಿಮಾ ನೋಡಕ್ ಬರ್ತೀನಿ. ಪ್ರೇಮಣ್ಣ ಟಿಕೆಟ್ ಫ್ರೀಯಾಗಿ ಕೊಡ್ಬೇಕು. ಬಡ ಕಲಾವಿದ ಮಂಡ್ಯ. ಹೇಗ್ ಬಿಲ್ಡಪ್ ತಗೋಬಿಟ್ಟೆ. ಹೋಗು ಹೋಗು. ನೀವು ಪಾರ್ಟಿ ಕೊಡ್ಬೇಕು. ಲಾಸ್ಟ್ ಟೈಮ್ ಪಾರ್ಟಿ ಕೊಟ್ಟಿದ್ದೀರಿ. ಶೂಟ್ ಇಲ್ಲೂ ದಿನ ಕೊಟ್ರಿ. ಬೆಳಿಗ್ಗೆ 6 ಗಂಟೆ ಕಾಲ್ ಟೈಮು. ಸತೀಶ್ ಅಣ್ಣ ಕಾಲ್ ಮೇಲೆ ಕಾಲು ಏನು ತಗೊಳಕ್ಕಾಗ್ಲಿಲ್ಲ. ಕೊಡ್ಬೇಕು ಅಣ್ಣ. ನೀವಾರ ಕೊಡಿ. ಮೋಸಕ್ಕೆ ಮೋಸವು, ರೋಷಕ್ಕೆ ರೋಷವು, ವೇಷಕ್ಕೆ ವೇಷವು, ದ್ವೇಷಕ್ಕೆ ದ್ವೇಷವು, ಸ್ನೇಹಕ್ಕೆ ಸ್ನೇಹವು ನಮ್ಮ ಮಂತ್ರವು. ಗುಡುಗೇನು ಸಿಡಿಲೇನು ನಡುಗದು ಈ ಜೋಡಿ, ಕಿಲಾಡಿ 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 ಜೋಡಿ 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 ಜೋಡಿ. ನಾವಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸು. ಎಷ್ಟು ಕ್ಲೋಸ್ ಅಂದ್ರೆ ನಾನು ಊಟ ಮಾಡಿದ್ರೆ ಅವ್ನು ಹೊಟ್ಟೆ ತುಂಬುತ್ತೆ, ಅವನ್ ಎಣ್ಣೆ ಹೊಡೆದ್ರೆ ನನ್ನ ಕಿಕ್ ಹೊಡಿಯುತ್ತೆ. ನಾನು ಹೇಳ್ತೀನಿ, ನಾವಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ನನಗ್ ನಿದ್ದೆ ಬಂದ್ರೆ ನಾನೇ ಮಲ್ಕೋತೀನಿ, ಅವನಿಗೆ ನಿದ್ದೆ ಬಂದ್ರೆ ಅವನೇ ಮಲ್ಕೋತಾನೆ. ಇದೊಂದು ಡೈಲಾಗ್ ಹೇಳಿ ಸಟ್ನೆ ಮಲಗಿಸ್ಬಿಟ್ಟೆ. ತಮಾಷೆ ಮಾಡಿದ್ ಸಾಕು. ನನ್ ಮಗ ವಯಸ್ಸಿಗೆ ಬಂದಿದ್ದಾನೆ, ಅವನಿಗೆ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಲೋ ನನ್ ಮಕ್ಳಿಗೂ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕಣ. ಹೌದಾ? ಕರಿಯೋಣ ಕರಿಯೋಣ. ಮಗನೇ ಮಗ್ಲೇ ಅಪ್ಪ ನೋಡು ಮಗ್ಲೇ, ನನ್ ಫ್ರೆಂಡ್ ಮಗನ್ ಜೊತೆ ನಿನ್ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನಂತೀಯ? ಪ್ರೇಮ್ ಸರ್, ಫ್ರೆಂಡ್ ಮಗ ಅಂದ್ರೆ ಮನು ಅಂದ್ರೆ ನನ್ ಮನು ಜೊತೆ ನನ್ ಮದ್ವೆನಾ? ಫ್ರೆಂಡ್ ಮಗಳು ಅಂದ್ರೆ ನನ್ನ ಶ್ಯಾಂಪು ಸುಜಾತನೇ. ನನ್ನ ಶ್ಯಾಂಪು ಜೊತೆ ನನ್ನ ಮದ್ವೆನಾ? ಸರಿಪ್ಪ. ಏನು ಲವ್ ಗಿವ್ ಏನಾದ್ರು ಮಾಡ್ತಿದ್ಯಾ? ಅಪ್ಪ ನಾನ್ ನಿಮ್ ಮಗಳು. ನೀವೊಂದು ಹಂದಿ ತೋರ್ಸಾದ್ರೆ ಕೈಲಿ ತಾಲಿ ಕಟ್ಸ್ಕೊಂಡು ನಾನ್ ಕಟ್ಸ್ಕೊತೀನಿ. ಫ್ರೆಂಡ್ ಮಗ ಆಲ್ಮೋಸ್ಟ್ ಅದಿ ತರನೇ ಅವನೇ. ಮಗನೇ ನೀನೇನು ಲವ್ ಗಿವ್ ಏನು ಮಾಡ್ತಾ ಇಲ್ಲ. ಅಪ್ಪ ನಾನು ನಿನ್ನ ಮಗ. ಒಂದು ನಾಯಿನ ತೋರಿಸಿ ಮದ್ವೆ ಆಗು ಅಂದ್ರು ಕಣ್ಣು ಮುಚ್ಕೊಂಡು ಮದ್ವೆ ಆಗ್ತೀನಿ. ಎಲ್ಲೋಗ್ತಿದ್ಯಪ್ಪ? ಬಾಯಿ ತರಕ್ಕೆ. ಬಾಯಿ ಮತ್ ಕೇಳ್ದೆಪ್ಪ. ಅಲ್ಲ ನೀನ್ ಒಪ್ಕೊಂಡ್ರು ನಾಯಿ ಒಪ್ಬೇಕಲ್ಲ. ಸೂಪರ್ ವಿಶ್ವ ಸೂಪರ್ ಬಿಡ. ಐ ಹೇಟ್ ಯು ಫಾದರ್. ಐ ಲವ್ ಯು ಮಗ. ನೋಡು ನನ್ನ ಮದುವೆಗೆ ಒಪ್ಕೊಂಡು ತುಂಬಾ
ಖುಷಿ ಆಗ್ತಿದೆ ಕಣೋ. ನಂಗೂ ಅದೇ ಖುಷಿ ಮಗ. ಇನ್ನು ಅವ್ರನ್ನ ಯಾಕೆ ಕರೆಯೋಣ? ಕೃಷ್ಣಪ್ಪ, ರಾಮಣ್ಣ, ಬಾಲಕೃಷ್ಣ, ಧರಣೇಂದ್ರ, ನನ್ನ ಮಗನು ನಿನ್ನ ಮಗನ ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ಲ. ಹೌದಾ? ನನ್ ಮಗನ ಅಷ್ಟೇ ನಿನ್ ಮಗಳನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ಟ. ಅಂತೂ ನಾವ್ ಅಂದ್ಕೊಂಡಂಗೆ ಎಲ್ಲ ನಡೀತಿದೆ ಕಣ. ಒಂದೇ ಸಲ ಮದುವೆ ಮಾಡಿ ಮುಗಿಸ್ಬಿಡೋಣ. ಇಲ್ಲೇ ನಿಂತಾಗಲ್ಲ, ಬೆಟ್ಟದಷ್ಟು ಕೆಲಸ ಇದೆ. ಬನ್ನಿ ಬನ್ನಿ, ಕೆಲಸ ಮಾಡೋಣ. ಕೆಲವು ದಿನಗಳ ನಂತರ ನೋಡ್ರು, ಮದುವೆ ಏರ್ಪಾಡೆಲ್ಲ ಮುಗೀತು. ಮಕ್ಳನ್ನ ಕರಿಯೋಣ್ವೆ? ಅಪ್ಪ, ಎಲ್ರು ಬಂದ್ರ? ಸರಿ, ವಧುವರರು ಪಕ್ಕದಲ್ಲಿ ನಿಂತ್ಕೊಳ್ಳಿ. ಸರಿ ಅಂಕಲ್. ರಾಸ್ಕಲ್ಲನ ಮಗನ ಏನೋ ಮಾಡ್ತಾ ಇದೀಯಾ? ನೀನೇನೋ ಮಾಡ್ತಿದ್ಯ? ನಿನ್ನ ಜೋಡಿ ಇದಲ್ಲ, ಇಲ್ಲಿ ನಿನ್ ಜೋಡಿ ಇಲ್ಲಿ. ಅಂದ್ರೆ ಅಪ್ಪ ನಿನ್ ಫ್ರೆಂಡ್ ಮಗಳು ಅವಳಲ್ವಾ? ನಾನ್ ಅಂದಿದ್ದ ಆ ಫ್ರೆಂಡ್ ಮಗಳಲ್ಲ, ಈ ಫ್ರೆಂಡ್ ಮಗಳು. ಅಪ್ಪ ನಿನ್ ಫ್ರೆಂಡ್ ಮಗಳು ಅವಳಲ್ವಾ? ನಾನ್ ಅಂದಿದ್ದ ಆ ಫ್ರೆಂಡ್ ಮಗಳಲ್ಲ, ಈ ಫ್ರೆಂಡ್ ಮಗಳು. ಸೇಮ್ ಡೈಲಾಗೆ, ಆದ್ರೆ ಅವನಲ್ಲ ಇವನು. ಪಪ್ಪ ನಂದು ಸೇಮ್ ಡೈಲಾಗೆ, ಆದ್ರೆ ಅವನಲ್ಲ ಇವನು. ಇಲ್ಲಿ ಏನೋ ಒಂದು ಕನ್ಫ್ಯೂಷನ್ ಇದೆ. ಅಪ್ಪ ನಾನ್ ಪ್ರೀತಿ ಮಾಡಿದ್ದು ಅವಳನ್ನ ಉಲುಚಿನ ಪ್ರೀತಿ ಅವಳ ಜೊತೆ ನಂಗೆ ಮದ್ವೆ ಮಾಡ್ತಿ ಪಾಪ. ಅಪ್ಪ ನಾನ್ ಪ್ರೀತಿ ಮಾಡಿದ್ದು ಅವ್ರಲ್ಲ ಇವ್ರನ್ನ. ಮೊದಲೇ ಕೇಳ್ತೆ ತಾನೆ, ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ಹೇಳ್ಬಿಡು ಅಂತ. ನೀನು 9 ತೋರಿಸಿ ಮದ್ವೆ ಆಗಂದ್ರು ಇಮಿಡಿಯೇಟ್ ಆಗಿ ಮದ್ವೆ ಆಗ್ತೀನಿ ಅಂತ ಹೇಳಿ ಈಗ ಮಾತು ಬದಲಿಸ್ತೇನೆ ನಾಯಿ ನನ್ನ ಮಗನೇ. ಅಪ್ಪ ನನ್ನ ಮಾತು ಕೇಳಿ. ಮುಚ್ಚು ಬಾಯಿ. ಹಂಚಾಗಿದೆ, ಛತ್ರವಾಡಿಗೆ ಕೊಟ್ಟಾಗಿದೆ, ರಿಲೇಷನ್ಸ್ ಎಲ್ಲ ಬಂದಾಗಿದೆ. ಈಗ ಏಕಾಏಕಿ ಗಂಡು ಹೆಣ್ಣನ್ನ ಬದಲಾವಣೆ ಮಾಡಿದ್ರೆ ಸಾಮಾನ್ಯ ಆಗುತ್ತಾನೋ? ಮಗನೇ, ನಾನು ನೋಡಿರೋ ಹುಡುಗಿನ ನೀನು ಮದುವೆ ಆಗ್ಬೇಕು. ಇದು ನನ್ನ ಫೈನಲ್ ಡೈಲಾಗ್. ನಮ್ದು ಸೇಮ್ ಡೈಲಾಗ್. ಬ್ರದರ್, ನಮ್ಮಪ್ಪ ಅಂದ್ರೆ ನಮ್ಮ ರೂಟಿಗೆ ಬರೋ ಕಾಣ್ತಾ ಇಲ್ಲ. ನಾವೇನಾದ್ರೂ ಪರಿಹಾರ ಹುಡುಕ್ಲೇಬೇಕು. ಬ್ರದರ್, ಒಂದ್ ಕೆಲಸ ಮಾಡೋಣ, ನಮ್ ಪೇರ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಲಿ ಕಟ್ಬಿಟ್ಟು ಶಾಕ್ ಕೊಟ್ಬಿಟ್ರೆ. ಸೂಪರ್ ಐಡಿಯಾ. ಡೀಲ್ ಓಕೆ. ಓಕೆ. ನೋಡ್ರು, ಇದು ನಮ್ಮ ಮಕ್ಳ ಭವಿಷ್ಯದ ಪ್ರಶ್ನೆ ಕಂಡ್ರು. ಅವ್ರನ್ನ ಎದುರಾಕೊಂಡು ನಾವು ಏನ್ ಸಾಧನೆ ಮಾಡೋದಿದೆ? ಅವ್ರು ಯಾರನ್ನ ಇಷ್ಟಪಡ್ತಾರೋ ಅವ್ರ ಜೊತೆ ಮದುವೆ ಮಾಡ್ಸೋಣ. ನೀನ್ ಹೇಳೋದು ಸರಿ ಇದೆ ಧರಣೇಂದ್ರ. ಒಂದ್ ಕೆಲಸ ಮಾಡೋಣ, ಮದುವೆ ಮಂಟಪದಲ್ಲಿ ಹೆಣ್ಣನ್ನ ಚೇಂಜ್ ಮಾಡಿ ಅವರಿಗೆ ಸರ್ಪ್ರೈಸ್ ಕೊಡೋಣ. ಗೊತ್ತಾದ್ಮೇಲೆ ಅವರು ತುಂಬಾ ಖುಷಿ ಆಗ್ತಾರೆ. ಡೀಲ್ ಓಕೆ? ಜನುಮ ಜನುಮದ ಸ್ನೇಹವಿದು, ಸಂಸಾರದ ಬಾಳಿಗೆ ನಾಂದೇದು, ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ. ಮುಹೂರ್ತ ಮೀರಾಗ್ತಿದೆ, ತಾಳಿ ಕಟ್ರೋ. ಗಟ್ಟಿ ಮೇಳ, ಗಟ್ಟಿ ಮೇಳ. ನಮ್ದು ಅಂತ ಫಿಕ್ಸ್ ಆದ್ಮೇಲೆ ನಮ್ಮ ವಸ್ತುನ ಯಾರಿಗೂ ಬಿಟ್ಕೊಡಲ್ಲ. ಅಪ್ಪ, ನಾನ್ ಲವ್ ಮಾಡಿದ ಹುಡುಗಿನ ಮದ್ವೆ ಆಗಿದ್ದೀನಿ. ಹೆಂಗೆ? ಐ ಲವ್ ಯು ಚಿನ್ನ. ಅಯ್ಯೋ ನನ್ನ ಮಗನೇ, ನಿಂದು ಯಾರು ಕಿತ್ಕೊಳ್ಳಿಲ್ಲ ಕಣೋ, ನಿಂದು ನೀನೆ ಕಿತ್ತು ಬಿಸಾಕ್ಬಿಟ್ಟೆ. ಏನ್ ಮಾತಾಡ್ತಿದ್ಯಾ ಫಾದರ್? ಒಂದ್ಸಲ ಹುಡುಗಿ ಮುಖ ನೋಡು. ಯಾರು? ನಮ್ಮ ಶ್ಯಾಂಪು ಸುಜಾತನೇ. ಅಯ್ಯೋ, ನನ್ನ ಶ್ಯಾಂಪು ಸುಜಾತ ಅಂತ ತಾಲಿ ಕೊಟ್ಟಿದ್ರೆ ಇವಳು ಯಾರೋ ಸೋಪು ಸರೋಜ ಬಂದ್ಬಿಟ್ಟವಳಲ್ಲಪ್ಪ. ಡ್ಯಾಡಿ, ಹುಡುಗಿ ಯಾವಾಗ ಎಕ್ಸ್ಚೇಂಜ್ ಆಗಿದ್ದು? ನಾವೇ ಮಾಡಿದ್ದು ಕಣೋ. ಎಕ್ಸ್ಟೆಂಡ್ ಮಾಡಿ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತಂದ್ರೆ ಏಕಾಏಕಿ ನೀವೇ ನಮಗೆ ಸರ್ಪ್ರೈಸ್ ಕೊಟ್ಬಿಟ್ರು. ಅಯ್ಯ, ನಿಮ್ ಬಾಯಿಗೆ ಮನ್ನಕ್ಕ ಸರ್ಪ್ರೈಸ್ ಅನ್ನ ಹೇಳ್ಬಿಟ್ಟು ಕೊಡ್ಬೇಕು ತಾನೆ. ಸರ್ಪ್ರೈಸ್ ಅನ್ನೋದು ಯಾರಾದ್ರೂ ಹೇಳ್ಬಿಟ್ಟು ಕೊಡ್ತಾರೇನೋ? ನಿಲ್ಸಪ್ಪ. ಪ್ರಿಯ ವೀಕ್ಷಕರೇ, ಆಗಿದ್ದು ಆಗೋಯ್ತು. ಯಾರಿಗೆ ಯಾರು ಅಂತ ದೇವರು ಮೊದಲೇ ನಿರ್ಧಾರ ಮಾಡಿರ್ತಾನೆ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಆದ್ರೆ ಒಬ್ರಿಗೊಬ್ರು ಹೊಂದಿಕೊಂಡು ಸಂಸಾರ ಮಾಡಬೇಕು ಅಂತ ಹೇಳ್ತಾ ಈ ಸ್ಕಿಟ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದ. ನಿಮ್ಮ ಅನುಮತಿ ಮೇರೆಗೆ ಇವತ್ತು ನಮ್ಮ ಗೆಸ್ಟ್ಗಳಿರೋದ್ರಿಂದ ಅವರು ಜೋಶಾಗಿ ನೋಡಿರೋದ್ರಿಂದ ಅವರ ಅಭಿಪ್ರಾಯಗಳ ಜೊತೆಗೆ ನಿಮ್ಮನ್ನು ಜಾಯ್ನ್ ಆಗ್ತೀನಿ. ಪ್ರೇಮ್ ಸರ್, ಆಕ್ಟ್ ಹೇಗೆ ಅನ್ನಿಸ್ತು ಸರ್? ಅಮೇಜಿಂಗ್, ಸೂಪರ್, ಫ್ಯಾಂಟಾಸ್ಟಿಕ್. ನಾನಂತೂ ಸಿಕ್ಕಾಬಿಟ್ಟೆ ನಕ್ಕಿದ್ದೀನಪ್ಪ. ತುಂಬಾ ಚೆನ್ನಾಗಿ ಮಾಡಿದ್ರಿ, ಮಜಾ ಮಾಡಿದ್ರಿ. ಸೂಪರ್ 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 ಸೂಪರ್.
ಅವರು ತುಂಬಾ ರಿಯಲ್ ಆಗಿ ಫೀಲ್ ಮಾಡ್ತಾ ಇದ್ರು. ಹೌದೌದು. ತುಂಬಾ ರಿಯಲ್ ಆಗಿ ಫೀಲ್ ಮಾಡ್ತಾ ಇದ್ರು. ನಾನು ಅವ್ರು ನೋಡಿ ಫೀಲ್ ಮಾಡ್ತಾ ಅಯ್ಯೋ ಪಾಪ ಅಲ್ವಾ ಹಿಂಗೆ ಅಲ್ವಾ ಅಂತ ಪಾಪ. ಸ್ವಲ್ಪ ನೋಡಿ ನೋಡಿ ಮೇಡಮ್ ಅಲ್ವಾ ಕರೆಕ್ಟ್ ತಾನೆ? ಏನು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅದು. ಇಲ್ಲ ಅದು ಅವ್ರಿಬ್ಬರಿಗೆ ಗೊತ್ತಿರ್ತದೆ. ಹೇಳ್ರಿ ಏನ್ರಿ ಅದು? ಇವರು ಏಕಲವ್ಯ ಮಾಡಿದ ಇವ್ರ ಪಟಾಯಿಸ್ಕೊಳಕ್ಕ ನನ್ನ ತಮ್ಮಂಗ ಒಂದು ಅರ್ಥ ಆಗ್ತಾ ಇಲ್ಲ ಸರ್. ನನಗೇನು ಸುಮ್ಮನೆ ನೋಡ್ತಾನೆ ಇದೀನಿ ಸರ್. ಆಗಿಂದ ಇಬ್ರಿಗೂ ಏನು ನನಗೆ ಮಂಗ ಮಾಡ್ತಾರೆ ಸರ್. ಮಾತ್ರ ಇಬ್ರು ಈ ಜಗ್ಗೇಶ್ ಸರ್ ಬೇರೆ ಏನಮ್ಮ ಹಿಂಗ್ ಓಡಿಸ್ತಾ ಬಿದ್ದವ್ರೆ ಅಂತಾರೆ ಪಕ್ಕದ. ಅಲ್ಲಮ್ಮ ತ್ಯಾಗಿ ಆಗ್ಬಿಡು ಅಂತೀನಿ. ಯಾರು? ನೀನು. ನಾನ್ ರೆಡಿ ಇದೀನಿ ಸರ್. ಆಯ್ತು ಬಿಡು ಗೌಡ್ರೆ, ಇದಕ್ಕಿನ್ನ ಏನೇನು ಬೇಕಾಗಿದೆ? ಪರ್ಮಿಷನ್ ಗ್ರಾಂಟೆಡ್. ತುಂಬಾ ಚೆನ್ನಾಗಿತ್ತು. ನಂಗೆ ಸಖತ್ ಎಂಜಾಯ್ ಮಾಡಿದೆ. ತುಂಬಾ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಹೀರೋ ಸಾಹೇಬ್ರೆ. ಸೂಪರ್ ಆಗಿತ್ತು. ಸಖತ್ ಮಜಾ. ಇವ್ರು ಹೇಳಿದಂಗೆ ಅದು ಮದ್ವೆ ಫಿಕ್ಸ್ ಆಗಿದ್ದು ಮ್ಯೂಸಿಕ್ ಬಂದಿದಾಗ ನೀವೆಲ್ಲ ಸಿಂಕ್ ಮಾಡ್ತಿದ್ರಲ್ಲ, ಸಕ್ಕತ್ತಾಗಿ ಮಾಡಿದ್ರಿ ಅದು ಮಜಾ. ಆಮೇಲೆ ಲಾಸ್ಟ್ ಅಲ್ಲಿ ಆ ಟ್ವಿಸ್ಟ್ ಮಾತ್ರ ಅಮೇಜಿಂಗ್. ನೀವೆಲ್ಲ ಉಲ್ಟಾ ಪುಟ್ಟ ಇನ್ನೊಂದ್ಸಲಿ ಉಲ್ಟಾಗಿದೆ. ಮಜಾ ಆಗಿತ್ತು ಅದು. ಓಕೆ, ನನಗೆ ಒಂದು ರೇಷ್ಮಾಗ್ ಒಂದು ಕ್ವೆಶ್ಚನ್ ಇದೆ. ಸೊ ನಿಮ್ಮ ಹತ್ರ ಹಾರ್ಟ್ ಇದೆ. ಈ ಹಾರ್ಟ್ನ ಯಾರಿಗೆ ಕೊಡೋಕೆ ಇಷ್ಟಪಡ್ತೀರಾ? ಸರ್ ನಾನು ಹೋಗ್ಬಿಡ್ಲ ಸರ್. ನಂಗೆ ಅಂತ ಅರ್ಥ ಆಗ್ತಲ್ಲ ಎಲ್ಲೋಗ್ಲಿ. ರೆಡಿ ಇದ್ದೀನಿ ನಾನು. ರೆಡಿ ಇದ್ದೀನಿ. ನಂಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ನಂಗೆ ನಿಮ್ಮಿಬ್ರಲ್ಲಿ ಏನೋ ಒಂದ್ ನಡೀತಾ ಇದೆ ಅಂತ ಅನ್ಸ್ತಾ ಇದೆ. ನನ್ಗೆ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ. ರಚ್ಚು ಏನಾಗ್ತಿದೆ ಇದು? ಏನು ರೇಷ್ಮಾನು ಅಲ್ಲಿ ನೋಡ್ತಾಳೆ, ನೀನು ಅಲ್ಲಿ ನೋಡ್ತೀಯಾ? ನೋಡ್ತಾನೆ ಇಲ್ಲ, ನಾನು ಈ ಕಡೆ ನೋಡ್ತಿಲ್ವಾ? ಕರೆಕ್ಟ್, ನಾನು ಈ ಕಡೆ ಇದ್ದೀನಿ ನಾನು. ಅಲ್ಲ ಈಗ ಅದೇನ್ ಆಗ್ಬೇಕಂತಿದೆ ಅದಿಲ್ಲಿ ವೇದಿಕೆ ಮೇಲೆ ಆದ್ರೆ ನೀಟಾಗಿ ನಾವೆಲ್ಲ ನೀವು ಕೂತ್ಕೋಬಿ. ನಿಂದು ನಂದು ವರ್ಕೌಟ್ ಆಗ್ತಾ ಇಲ್ಲ ಇಲ್ಲಿ. ಅಲ್ಲ ಈ ಒಂದು ಸಾಂಗ್ ಸೂಪರ್ ಆಗಿದೆ ಸರ್. ಆಕ್ಚುಲಿ ಹಿಲ್ ಸಿಂಗ್, ಬಟ್ ಅದಕ್ಕೆ ನೀವು ಇಲ್ಲಿದ್ರೆ ನಿಮ್ಮನ್ನ ನೋಡ್ಕೊಂಡು ಇನ್ನೂ ಸಿಂಗಿಂಗ್ ಚೆನ್ನಾಗಿ ಬರುತ್ತೆ. ಯಾರೇ ಯಾರೇ ನೀನು ನಂಗೆ ಏನೋ ಆಸೆ ಹೇಳೋದೆಂಗೆ, ನಿನಗಾಗೆ ಜನನ ನಿನಗಾಗೆ ಮರಣ, ನೀನಿಲ್ದೆ ಇನ್ನೇನೇನಿದೆ. ಓಕೆ ಭಟ್ರೆ, ಹೇಗಿತ್ತು ಆಕ್ಟು? ಏನೇನು ಮಜಾ ಕೊಡಬೇಕು ಎಲ್ಲ ಮಜಾನ ಇದೊಂದೇ ನಾಟಕದಲ್ಲಿ ಕೊಡೋಕೆ ಪ್ರಯತ್ನ ಪಟ್ಟಿದ್ದು. ಇಷ್ಟ ಆಯಿತು, ಚೆನ್ನಾಗಿತ್ತು ನಾಟಕ. ಥ್ಯಾಂಕ್ ಯು ಸೋ ಮಚ್. ಆನಂದ, ಈ ವ್ಯಾಲೆಂಟೈನ್ಸ್ ಡೇ ಅಂತ ಏನು ಇದು ಕಾರ್ಯಕ್ರಮ ಮಾಡ್ತಾ ಇದ್ದ, ನೀನ್ ಏನೂ ಮಾಡಬೇಡ ಆನಂದ. ಓದ್ ಸ್ಕಿಟ್ಟಲ್ಲೆಲ್ಲ ಫಾದರ್ ಇದ್ದಂಗಿದ್ದೆ, ಈಗ ನೀನು ಸಣ್ಣ ಇದ್ದಂಗಿದ್ಯಾ. ದಾಡಿ ಗಿಡಿ ಎಲ್ಲ ಕೊಡ್ಸಿ ಆಯ್ತಾ. ನೀನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅವಳಿಗೊಂದು ಎಕ್ಸ್ಪ್ರೆಷನ್ ಈಚೆ ಬರುತ್ತೆ. ಬರಲ್ಲ ಅಣ್ಣ, ಈ ಕಡೆ ವರ್ಕ್ ಆಗಲ್ಲ, ಅಲ್ಲೇ ವರ್ಕ್ ಆಗೋದು. ಆನಂದ, ನಾನು ಜಗ್ಗೇಶ್ ಸ್ಟೇಜ್ ಮೇಲೆ ಬಂದು ಅವಳಿಗೆ ಹಂಗ್ ನೋಡಿದ್ರೆ ಆ ಎಕ್ಸ್ಪ್ರೆಷನ್ ಹೆಂಗ್ ಆಚೆ ಬರುತ್ತೆ, ಅದು ನೋಡೋಕೆ ಚೆನ್ನಾಗಿರುತ್ತೆ. ಅಯ್ಯೋ ಏನಪ್ಪ, ನಮ್ದು ಹಳೆ ಕ್ಯಾಲೆಂಡರ್ ತಗೊಂಡು ಹೊಸ ಮಳೆ ಹೊಡ್ಬಿಟ್ಟು ತಗಲಾಕು ಅಂತಾಳೆ. ಏನಪ್ಪ ಇದು? ಆನಂದ, ನಾನು ನಿಂಗೆ ಹೇಳ್ಕೊಡ್ತೀನಿ ಅದಷ್ಟು ಮಾಡಿ. ಸರಿ ಅಣ್ಣ, ಆಯ್ತು. ಸರಿ, ಮ್ಯೂಸಿಕ್. ನೋಡು, ಯಾವತ್ತಾದ್ರೂ ತುಂಬಾ ಮರ್ಯಾದೋಸ್ತ್ರನ ಕೂಲಿಗೆಡಿಸ್ಬೇಕು, ಆಗ ಅದ್ರಲ್ಲಿ ಸಿಕ್ಕ ಆನಂದವೇ ಬೇರೆ. ಟ್ರೂ ಎಕ್ಸ್ಪ್ರೆಷನ್ ಕೊಟ್ರೆ ಹೆಂಗಿರುತ್ತೆ ಅಣ್ಣ. ಎಂತ ಮಾತು, ಎಂತ ಮಾತು. ಝೂಮ್ 3, 2, 1 ಮ್ಯೂಸಿಕ್.
ಇನ್ನೊಂದು ಚಾನ್ಸ್ ಕೊಡೋಣ ಯೋಗರಾಜ್ ಭಟ್ರಿಗೆ, ಇನ್ನೊಂದು ಚಾನ್ಸ್. ಬೊಂಬಾಟ ಮಾಡಿದ್ರಲ್ಲ, ನಿಜವಾದ ಚೆನ್ನಾಗ್ ಮಾಡಿದ್ರಿ. ಈಗ ಈ ಸರಿ ಸಖತ್ತ ಮಾಡಿದ್ರು. ಸಖತ್ತ ಮಾಡಿದ್ರು. ಈಗ ಅದೇ ಒಬ್ಬ ನಿರ್ದೇಶಕ ನಟ ಆದೋನ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು. ಹಾಕಿ zoom ಅವ್ನಿಗೆ. 3, 2, 1 ಮ್ಯೂಸಿಕ್. ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತೂ ಇರಬಾರ್ದು ರೀ. ಪ್ರೇಮ್, ನಿನ್ ತುಂಟತನ ನಂಗೆ 40 ನೀನು 40 ಆಗಿದೆ. ನಂಗೆ ಬಹಳ ಇಷ್ಟ ಆಗ್ತಾ ಇದೆ ನಂಗೆ. ಐ ಲವ್ ಯು ಸ್ವೀಟ್ ಹಾರ್ಟ್. 2 ಸೆಕೆಂಡ್ ಮುಂಚೆ ಆಯ್ತಪ್ಪ, ಇವತ್ತು ಅವರು ಇಬ್ರು ಒಪ್ಪಗೋಗ್ಬಿಟ್ರು. ಅವರು ನಿವೇದನೆ ಮಾಡಾಗೋಯ್ತು. ಇವತ್ತು ಪ್ರೇಮಿಗಳ ದಿನದಿಂದ ಅವ್ರು ನಿವೇದನೆ ಮಾಡಾಯ್ತು. ಹೌದು, ನಾನು ಒಪ್ಪಿಕೊಂಡಿದ್ದೀನಿ ಅಂತ ಅಂದ್ರು. ಆಯ್ತು, ಸೂರ್ಯನ್ಗೆ ತಮ್ಮನೋ ತಂಗಿನೋ ಬರೋ ಚಾನ್ಸಸ್ ಇದೆ. ನೀವ್ ಯಾಕೆ ಪ್ರಶ್ನೆ ಆಗ್ತೀರಿ? ಅಲ್ಲ ಸರ್, ಅವಳು ಹೋಲ್ಸೇಲ್ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಲೈನ್ ಆಗ್ತಾವಳೆ. ಅದು ಗೊತ್ತಾಗ್ತಾ ಇಲ್ಲ ಸರ್. ಆಕ್ಚುಲಿ ಅವ್ರ ಮಗ ಬಿಡೋದಿಲ್ಲ ಸರ್, ಅಪ್ಪ ಜೊತೆ ಮತ್ತೆ ರಾಣಾ ಜೊತೆ ಸೇರೋದಕ್ಕೆ. ಅವ್ರ ಮಗ ಕಣ್ಣಲ್ಲೇ ಅವಾಯ್ಡ್ ಮಾಡ್ತಾರೆ. ಹಿಂಗಂತಾನೆ ನನಗೆ, ನಾನು ಯಾರಿಗೂ ಎದುರ್ಕೊಳ್ದೇ ಇರೋಳು ಅವ್ರಿಗೆ ಎದುರ್ಕೊಂತೀನಿ. ಹೌದಾ, ಓಕೆ ಸರಿ ಆಯ್ತು. ಗೌಡ್ರು ನೋಡೋದು ಅಣ್ಣ, ಗೌಡ್ರ ಮುಖ ನೋಡೋಣ. ಹಂಗೆ ಅಂದ್ರೆ ಅವ್ರಿಗೊಂದು ಹೆಮ್ಮೆ, ನನ್ನಂಗೆ ನನ್ನ ಮಗ ಹುಟ್ಟವನಲ್ಲ ಅಂತ ಒಂದು ಹೆಮ್ಮೆ ಅವ್ರಿಗೆ. ಅವ್ರು ಸಂತೋಷ ಪಡ್ತಾವ್ರೆ. ಓಕೆ, ಸೊ ಪುಂಗಿ ನಗಾರಿ ಏನು? ಐ ಥಿಂಕ್ ಇಟ್ಸ್ ನಗಾರಿ. ಓಕೆ, ಬಾಲೆ ಮ್ಯೂಸಿಕ್. ಸಾಮಾನ್ಯವಾಗಿ ಮದುವೆ ಬ್ರೋಕರ್ಗಳು ತಮ್ಮ ಹತ್ರ ಬರೋ ಹುಡುಗಿಗಳಿಗೆ ಮ್ಯಾರೇಜ್ ಫಿಕ್ಸ್ ಮಾಡಿ ಕಮಿಷನ್ ತಗೊಂಡು ಜೂಟ್ ಆಗ್ಬಿಡ್ತಾರೆ. ಆದ್ರೆ ಇಲ್ಲೊಬ್ಬ ಮ್ಯಾರೇಜ್ ಬ್ರೋಕರು ತಾನು ಮಾಡಿರೋ ಒಂದು ಸಣ್ಣ ಎಡವಟ್ಟಿಂದ ಒಂದು ಜೋಡಿಗೆ ಮದುವೆ ಮಾಡಿಸಿ ಅವ್ರ ಮನೇಲೆ ಪರ್ಮನೆಂಟ್ ಆಗಿ ಸರ್ವೆಂಟ್ ಆಗಿ ಚಾಕರಿ ಮಾಡ್ಕೊಂಡಿದ್ದಾನೆ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಹಾಸನದ ಸಂತೋಷ್, ಮಂಗಳೂರಿನ ಪ್ರವೀಣ್ ಜೈನ್, ಬಾಗಲಕೋಟೆಯ ದಾನಪ್ಪ ಹಾಗೂ ಗದಗಿನ ಉಮೇಶ್ ಕಿನಾರ್. ಅಣ್ಣ ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಳ್ಳಿ ಕೆಂಚ ಕಣನ್ನೋ. I'm so happy. If you come tomorrow, I'm too bad. ಬರ್ಕಯ ಏಕಲವ್ಯ ಸಿನಿಮಾ ಇಟ್ಟು ಕಯ. ಅಣ್ಣ ನಮಸ್ಕಾರ. ರಚಿತಾ ಮೇಡಮ್ ನಮಸ್ಕಾರ. ನಿಮ್ಮ ಹೆಸರ ಬಾಯಿಗೆ ಗೊತ್ತಾಯ್ತು ನೋಡಿ. ಪ್ರಾಕ್ಟೀಸ್ ಆಗಿ ಅಲ್ಲ ಪ್ರಾಕ್ಟೀಸ್ ಅಲ್ಲ, ಅದು ಒಂಥರ ಹಂಗೇನಾಗ್ಬಿಡುತ್ತೆ. ತುಂಬಾ ಒಂಥರ ಆ ಟೈಪ್ ಈ ಟೈಪ್ ಅಂತ ಆ ಲೆಕ್ಕಾಚಾರ ಮೈಂಡಲ್ಲಿ ಆಗ್ಬಿಟ್ಟಿದ್ದಷ್ಟ ತಡವರಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಮೊದಲನೇದು ಹೇಳಿದ್ದು ಹಾಡು ಗಿಡು ಹಾಕಿ ಪ್ರೇಮ ಅವ್ರಿಗೆ ಹೇಳಿದೆಲ್ಲ ರೋಲ್ ಫಿಕ್ಸ್ ಆಗಿರುತ್ತೆ. ರಾಣಾ ಅಣ್ಣ ನಮಸ್ಕಾರ. ರೈನಾ ಮೇಡಮ್ ನಮಸ್ಕಾರ. ರೇಷ್ಮಾ ಕಣ. ರೇಷ್ಮಾ ಮೇಡಮ್ ನಮಸ್ಕಾರ. ಫಸ್ಟ್ ಟೈಮು ಏಕಲವ್ಯ ಸಿನಿಮಾ ಪ್ರಮೋಷನ್ಗೆ ನಮ್ಮ ಮನೆಗೆ ಬಂದಿದ್ದೀರಿ. ಹಾಗೇನೆ ನಿಮ್ಮೆಲ್ರಿಗೂ ಸುಸ್ವಾಗತ. ಜಗಣ ನಮ್ಮ ದೇವರು ನೀವು. ನಿಮಗೆ, ರಕ್ಷಿತಾ ಮೇಡಮ್ಗೆ, ಭಟ್ರು ಸರ್ಗೆ ಎಲ್ರಿಗೂ ನಮಸ್ಕಾರ. ಅಂದಾಗೆ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನನ್ನ ಹೆಸರು ಬ್ರೋಕರ್ ಬಾಬು ಅಂತ. ಇದು ನನ್ನ ಮ್ಯಾರೇಜ್ ಬ್ಯೂರೋ ಆಫೀಸು. JAJA.com ಅಂತ. ಇದೇನಪ್ಪ ಇದು JAJA.com ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಜನುಮದ ಅನುಬಂಧ.com ಅಂತ. ಹಂಗೇನೆ ನಿಮ್ಗೆ ಯಾರಿಗಾದ್ರೂ ಹುಡುಗನಿಗೆ ಹುಡುಗಿ ಬೇಕಾದಲ್ಲಿ, ಹುಡುಗಿಗೆ ಹುಡುಗ ಬೇಕಾದಲ್ಲಿ ಕೂಡ್ಲೆ ನನ್ನ ಸಂಪರ್ಕಿಸಿ, ಸೆಟ್ ಮಾಡಿಕೊಟ್ಬಿಡ್ತೀನಿ. ಹೌದಾ? ನಾವು ಅಯ್ಯೋ ಬಹಳ ಹೆಲ್ಪ್ ಆಗೋಯ್ತು ಹಂಗಾರೆ ನಮ್ಗೆ. ತುಂಬಾ ಹೆಲ್ಪ್ ಆಗೋಯ್ತು. ಅಣ್ಣ ಯಾವ ತರ ಅಂದ್ರೆ ಎಲ್ಲ ಸೆಟ್ ಮಾಡ್ಕೊಡಕ್ಕೆ ಒಂಥರ ಅಣ್ಣ ಆ ತರ ಅಲ್ಲ,
ಮದುವೆ ಅಣ್ಣ. ಹೌದಾ? ಅದ್ರ ಬಗ್ಗೆ ನಮ್ಗೆ ಗೊತ್ತು. ರಚಿತಾ ಮೇಡಮ್, ಈ ವರ್ಷದಲ್ಲಿ ನಿಮ್ಗೊಂದು ಒಳ್ಳೆ ಮದುವೆ ಲಗ್ನ ಇದೆ. ಕೂಡ್ಲೆ ನನ್ನ ಆಫೀಸಿಗೆ ಬಂದು ಸಂಪರ್ಕಿಸಿ. ನಂತರ ಹ್ಯಾಂಡ್ಸಮ್ ಆಗಿರೋ ಹುಡುಗನ ನಿಮ್ಗೆ ಲಾಕ್ ಮಾಡ್ಕೊಡ್ತೀನಿ. ಎಂಟೆ ಗೊತ್ತಾ, 2ನೇ ಮದ್ವೆ ಆಗ್ಬೇಕು, ಒಂದ್ ಹುಡುಗಿ ಕೊಡು ಅಂತ ಇದಲ್ಲ, ಸೀದಾ ನನ್ JAJA.com ಬಂದ್ಬಿಡು, ಒಂದ್ ಗೊದ್ದನ್ ಗುಡ್ ಫಿಕ್ಸ್ ಮಾಡ್ಕೊಟ್ಬಿಡ್ತೀನಿ. ಲೋ ಗೆಂಡೆ ನನ್ನ ಮಗನೇ, ನಾ ಮದುವೆ ಆಗಿ ಆಲ್ರೆಡಿ ಗಣೇಶನ್ ಕೂರಿಸಿದೀನಿ. 38 ವರ್ಷ ಆದ್ರೂ ಹೆಣ್ಣು ಸಿಕ್ಕಿಲ್ಲ. ನನ್ನ ಮಗನೇ ನೀನು ಹುಡುಕಿಕೊಳ್ಳಲು ಜಗಣ, ಈ ಕಿತ್ತೋದ್ ನನ್ನ ಮಗನ ಸವಾಸ ಮಾಡಬಾರ್ದು. ಯಾಕೆ ಹೇಳಿ? ಕೆತ್ಲು ಖರ್ಚಿ ಹೊಸನ ಶನಿವಾರ ಸಂತಲ್ಲಿ ಬಿಟ್ಟಿ ಮಾರು ಬಂದ್ಬಿಟ್ಟವ್ ನನ್ನ ಮಗ. ಇಂಥ ನನ್ನ ಮಕ್ಕಳು ಸವಾಸ ಮಾಡ್ತಾ ಇದ್ದೀನಲ್ಲ. ಕಪ್ಪಾಗಿದ್ರು ಪರವಾಗಿಲ್ಲ ಹುಡುಗಿ ಬೇಕು, ಕಪ್ಪಾಗಿದ್ರು ಪರವಾಗಿಲ್ಲ ಹುಡುಗಿ ಬೇಕು, ಕುಳ್ಗಿದ್ರು ಪರವಾಗಿಲ್ಲ, ತೆಳಗಿದ್ರು ಪರವಾಗಿಲ್ಲ, ಹೆಂಗಿದ್ರು ಪರವಾಗಿಲ್ಲ, ಬೇಕು ಬೇಕು ಬೇಕು, ಒಟ್ನಲ್ಲಿ ಒಂದು ಹುಡುಗಿ ಬೇಕು. ಜಗಣ್ಣ ನಮಸ್ಕಾರ. ನನ್ನ ಹೆಸರು ಮದನ ಮೋಹನ ಕಾಮರಾಜ ಅಂತ. ವಯಸ್ಸು ಬರೀ 38. ಕಮ್ಮಿ. ಸಾಯೋದಕ್ಕಿಂತ ಮುಂಚೆ ಒಂದೇ ಒಂದು ಮದುವೆ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಆಫೀಸಿಗೆ ಬಂದಿದ್ದೀನಿ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಬ್ಲೆಸ್ ಮೀ. ರಚಿತಾ ಮೇಡಮ್ ಪ್ಲಸ್ ಆಗ್ತಿದೆ. ಎಸ್, ವಾಟ್ ಕ್ಯಾನ್ ಐ ಡು ಫಾರ್ ಯು? ಸರ್, ಸಾಯೋದಕ್ಕಿಂತ ಮುಂಚೆ ಒಂದೇ ಒಂದ್ಸಲ ಮದುವೆ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಒಳ್ಳೆ ಹುಡುಗಿದ್ರೆ ತೋರಿಸಿ. ತಲೆ ಕೆಡಿಸ್ಕೋಬೇಡಿ. ನಮ್ಮ ಮ್ಯಾರೇಜ್ ಬ್ಯೂರೋ ಆಫೀಸ್ ನಲ್ಲಿ 18 ವರ್ಷದಿಂದ 56 ವರ್ಷದವರೆಗೆ ಟಾಪ್ ಅಂಡ್ ಟಾಪ್ ಫಿಗರ್ಸ್ ಇದೆ. ನಾನ್ ಕೇಳಿದ ತಾಯಿನಲ್ಲ, ಹುಡುಗಿನ. ಯಾವ ತರ ಹುಡುಗಿ ಬೇಕು? ಫ್ರಂಟ್ ಇಂದ ನೋಡಿದ್ರೆ ಮಂತನ, ಬ್ಯಾಕ್ ಇಂದ ನೋಡಿದ್ರು ಮಂತನ, ಸೈಡ್ ಆಂಗಲ್ ಇಂದ ನೋಡಿದ್ರೆ ಮಿಂಚು ತರ. ದೇವ್ರಾಣೆ ಇರಬಾರ್ದು, ಅವ್ರಿಗಿಂತ ಸಖತ್ತಾಗಿರೋ ಹುಡುಗಿ ತೋರಿಸಿ. ಕೆಟ್ಟು ಮುಗಿದ ಮೇಲೆ ಅವ್ರ ಕೈ ಸಿಗ್ಬೇಡ, ಸೆಟೊತ್ಕಳಂಗ್ ಹೊಡೆದು ಬಿಡ್ತಾರೆ. ನೋಡ, ನೀನು ಕಿತ್ತೋಗಿರೋ ಫೇಸ್ಗೆ ಒಂದು ಮಲ್ಟಿ ನ್ಯಾಷನಲ್ ಫಿಗರ್ ತೋರಿಸ್ತೀನಿ, ಕ್ಯಾಚ್ ಹಾಕೋ. ನೋಡಿ ಸರ್, ಇವಳನ್ನ ಮದುವೆ ಆದ್ರೆ ನನ್ನ ಚೆನ್ನಾಗಿ ನೋಡ್ಕೊತಲ್ಲ ಅಂತೀರಾ? ಸರ್, ಏನ್ ಮಾತಾಡ್ತಾ ಇದ್ದೀರಾ? ಈ ಹುಡುಗಿಯಿಂದ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮ್ ಲೈಫ್ ಟೈಮ್ ನಾನ್ ನಿನ್ ಜೊತೆಲಿ ಇರ್ತೀನಿ. ಏನ್ ಮಾತಾಡ್ತಿದ್ದೀರಾ ಸರ್? ನಾನಂತವನಲ್ಲ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಮತ್ತೆ ಆ ಹುಡುಗಿ ಅಂತ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಸಾಲ್ವ್ ಮಾಡಕ್ ನಾನು ಬರ್ತೀನಿ ಅಂದೆ. ಸುಮ್ನೆ ಇರಿ ಸರ್, ಇವಾಗ ಈಗ ಅಂತೀರಾ ಕೈಗೆ ಕಮಿಷನ್ ಬಂದಲೆ ಕಣ್ಣಿಗೂ ಕನ್ಸಲ್ಲ. ಮಿಸ್ಟರ್ ಮದನ್ ಮೋಹನ್ ಕಾಮರಾಜ್, ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಕೊಡಿ. ಬಾಂಡ್ ಪೇಪರ್ ಸರ್, ನೋಡಿ ನಿಮ್ಮ ಮೇಲಿನ ಭರವಸೆಯಿಂದ ಒಪ್ಕೋತಿದ್ದೀನಿ. ಮುಂದೇನಾದ್ರೂ ಪ್ರಾಬ್ಲಮ್ ಆದ್ರೆ ನೀವೇ ಬಂದು ಸಾಲ್ವ್ ಮಾಡಬೇಕು. ರಾಜ ರವಿ ವರ್ಮ, ನಾನಿರೋವರೆಗೂ ಯಾವ ಪ್ರಾಬ್ಲಮ್ ಹೋಗಲ್ಲ. ರವಿ ಯಾರು? ನಮ್ಮ ಮಾವ. ಗೌರಿಪಾಳ್ಯದ ಗಲ್ಲಿಯೊಳಗೆ ಗೌರಿ ಆಂಟಿಯ ಮನೆಯ ಕೆಳಗೆ ಶಾಸ್ತ್ರಿಗೊಬ್ಬಳು ಮಗಳು ಇರುವಳು, ಅವಳ ಹೆಸರು ಸುಶೀಲವೋ. ಏರಿಯಗೊಬ್ಬಳು ಶೀಲ ಅವಳು, ಅವಳಿಗಾಗೆ ನಮ್ಮ ಗೋಳು. ಗೋಳು ಕೇಳದ ಶಾಸ್ತ್ರಿ ನಿನ್ನಲು ಪಿಂಚನ ಪರಮಾತ್ಮನು. ರಣ, ನೀನೇ ನನ್ನ ಪ್ರಾಣ ಮಾಮಲಿಕೋ. ಅಯ್ಯೋ, ಆನಂದ್ ಸರ್, ಮಿಸ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ, ಸಾರಿ. ಯಾಕೆ ಅಳ್ತಾ ಇದ್ದೀರಿ? ಫೋಟೋ ಕೊಟ್ಟು 1 ತಿಂಗಳಾಯ್ತು, ಇನ್ನು ಒಂದು ಹುಡುಗನು ತೋರಿಸಿಲ್ಲ. ಅದಕ್ಕೆ ಹಾದಿ ಬೀದಿಲಿ ಹೋಗೋರೆಲ್ಲ ನನ್ನನ್ನ ರೇಗಿಸ್ತಿದ್ದಾರೆ. ನಿನ್ನಂತ ಕಿತ್ತೋಗಿರೋ ಮುಖನ ಯಾವ ನನ್ನ ಮಗ ಲವ್ ಮಾಡ್ತಾನೆ, ಅದಾಳ್ ಬಿದ್ದೋಗ್ಲಿ. ಹಿಂಗೆ ಗೌರಮ್ಮನ್ ತರ ಗೊಬ್ಬರ ಹಾಕೊಂಡ್ಬಿಟ್ರೆ ಯಾರು ಒಪ್ಕೊಳ್ಳಲ್ಲ. ಈಗಿನ ಕಾಲದಲ್ಲಿ ಚೇಂಜ್ ಕೇಳ್ತಾರೆ. ಎಷ್ಟಕ್ಕೆ ಸರ್? ಆ ಚೇಂಜ್ ಅಲ್ಲ. ನಿಂಗೆ ಯಾವ ತರ ಹುಡುಗ ಬೇಕು? ನಂತರ ಬೇಕಾ? ಪ್ರೇಮ್ ಸರ್ ತರ ಕುಡಿಬಾರ್ದು, ಸಿಗರೇಟ್ ಸೇದಬಾರ್ದು,
ಪಕ್ಕದಲ್ಲಿ ತ್ರಿಪುರ ಸುಂದರಿಯರು ಕೂತು ಕಣ್ಣೆತ್ತಿ ಕೂಡ ನೋಡಬಾರ್ದು. ಹೌದಾ? ಅಂತ ಸದ್ಗುಣ ಸಂಪನ್ನ ಶೀಲವಂತ ಹುಡುಗ ಬೇಕು. ಹೌದಾ? ಕೇಳಲ್ಲ ಪ್ರೇಮಣ್ಣ ಏನಂತೀರಿ? ಇಲ್ಲಪ್ಪ ಆಲ್ರೆಡಿ ನಾನು ಫಿಕ್ಸ್ ಆಗ್ಬಿಟ್ಟಿದೀನಿ. ಒಂದ್ಸರಿ ನೋಡಿ. ನಿಂತರ ಹುಡುಗ ಬೇಕು. ನಂತರ ಹುಡುಗ ಬೇಕೆ? ಎಲ್ಲ ಕಡೆಗೂ ನಾನೇ ಇರ್ಲಿ ಅಂತ ನಾನು ಟ್ರೈ ಮಾಡೋಣ ಅಂತ ನೋಡ್ದೆ, ಯಾಕೆ ಆಗಲಿಲ್ಲ. ಬೇಡ ಬಿಡ್ರಪ್ಪ. ಪ್ರೇಮಣ್ಣನಂತ ಗೋಲ್ಡ್ ಹುಡುಗ ಸಿಗಕ್ಕೆ ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ ಕಣೆ. 2 ಕೋಟಿ ಕೊಟ್ರೆ ರಿಸರ್ವ್ ಬ್ಯಾಂಕ್ ಅಲ್ಲಿರೋ ದುಡ್ಡೆಲ್ಲ ತಂದು ಮುಂದೆ ಇಟ್ರು ಪ್ರೇಮಣ್ಣನಂತ ಹುಡುಗನ ಹುಡ್ಕಕ್ಕಾಗಲ್ಲ. ನೋಡು, ನಿನ್ನಂತ ಕಿತ್ತೋಗಿರೋ ಫಿಗರ್ಗೆ ನನ್ನ ಹತ್ರ ಒಬ್ಬ ಸೂಪರ್ ಹಿಟ್ ಹುಡುಗ ಅವನೇ. ನೋಡು, ಏನ್ ಸರ್ ಇವನು ಸ್ಯಾಡಿಸ್ಟ್ ತರ ಇದ್ದಾನೆ. ಇವನು ನನ್ನ ಚೆನ್ನಾಗಿ ನೋಡ್ಕೊತಾನ. ಏನ್ ಮಾತಾಡ್ತೀಯ? ಇವನು ಕಾಮಿಡಿ ಕಿಲಾಡಿ ಡೈಮಂಡ್. ಇವನಿಂದ ನಿಂಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನು ಕರಿ, ನಾನು ಬರ್ತೀನಿ. ಏನೋ ನಾಯಿ ಸೀರಿಯಸ್ ಆಗಿ ಹೊಡೆದು ಕಿವಿನೇ ಕೇಳ್ದಂಗೆ ಮಾಡ್ಬಿಟ್ಟಲ್ಲ. ಬಟ್ರೆ ಇವನು ನಂಬೋದಾ? ಬೇಡ ಅಂತೆ. ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ರಣ, ನೀನೇ ನನ್ನ ಪ್ರಾಣ. ಬಾ ಮಲಿಕ. ಬಂದವ್ರಿಗೆಲ್ಲ ಬಾ ಮಲಿಕೋ ಅಂತವಳೆ. ಒಂದ್ಸರಿನೂ ನಾನು ಕರಿನೇ ಇಲ್ಲ. ಪ್ರೇಮಣ್ಣ, ವಯಸ್ಸಿಗೆ ಕರೆಕ್ಟಾಗಿ ಮದುವೆ ಆದ್ರೆ ಮಕ್ಕಳು ಅಪ್ಪ ಅಂತವೆ, ಇಲ್ಲಾಂದ್ರೆ ಅಂಕಲ್ ಅಂತವೆ. ನಂದು ಅದೇ ಪ್ರಾಬ್ಲಮ್ ಆಗ್ಬಿಟ್ಟದೆ. ನಿಮ್ ಕಡೆ ಆಜು ಬಾಜಲ್ಲಿ ಯಾವ್ದಾದ್ರು ಹುಡುಗಿ ಇದ್ರೆ ಹೇಳಿ, ನಾನು ಮದುವೆ ಆಯ್ತೀನಿ. ಅಲ್ಲ, ನೀವೇ JAJAHawk.com ನೀವೇ ಅನ್ವೇಷಣೆ ಕೇಂದ್ರ ಇಟ್ಕೊಂಡಿದೀರಾ, ನಮ್ಮನ್ ಬೇರೆ ಕೇಳ್ತಾ ಇದ್ರಲ್ಲ ಬುದ್ಧಿ. ಬಂದವರೆಲ್ಲ ಅಂಕಲ್ಲು ಅಪ್ಪ ಅಂದ್ಬಿಟ್ಟು ಹೋಯ್ತವ್ರೆ. ಯಾರು ಒಪ್ಕತೆ ಇಲ್ಲ. ಯಾರನ್ನ ಹುಡುಕಡನ್ ಬಿಡಿ, ಒಂದ್ ಒಳ್ಳೆ ನೋಡ್ತಾ ಇದ್ದೀನಿ, ಆದ್ರೂ ವರ್ಕೌಟ್ ಆಯ್ತಾ ಇಲ್ಲ. ಮಂತನ ಸ್ಕಿಟ್ಟು ಟೇಕಪ್ ಆಯ್ತಲ್ಲ, ಬಾ ಒಂದ್ಸರಿ ಒಗ್ಗು ಮಾಡ್ಕೋ. ಅವಳು ಬಂದ್ರು ನೀನ್ ಹಂಗೆ ಎದ್ರು ಒಗ್ಗು ಮಾಡ್ಕೊಳ್ಳೋದು. ರಕ್ಷಿತಾ ಮೇಡಮ್, ನಿಮ್ಮ ಆಶೀರ್ವಾದದಿಂದ ಮದುವೆ ಆಯ್ತು. ಇನ್ನೊಂದ್ಸಲ ಆಶೀರ್ವಾದ ಮಾಡಿ ಒಂದು 10-20 ಮಕ್ಳು ಮಾಡ್ತೀವಿ. ಇವಳಂದಕ್ಕೆ ಸಾಟಿ ಎಲ್ಲೂ ಇಲ್ಲ, ಸಾಟಿ ಪ್ರೇಮ್ ಸರ್, ಕೈ ತೆಗಿರಿ. ಯಾಕೆ ಚಿನ್ನ? ನನಗಿದೆಲ್ಲ ಹೊಸ್ತು. ಹಂಗೆ 50 ಮದುವೆಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ನಂಗೂ ಹೊಸ್ತೆ. ಪ್ಲೀಸ್ ನನ್ನ ಮುಟ್ಬೇಡಿ ಚಿನ್ನ, ನಾನಿನ್ ಗಂಡ ಕಣೆ. ಗಂಡ ಆಗ್ಬಿಟ್ಟೆ ಟಚ್ ಮಾಡ್ಬೋದಾ? ಹೋಗಿರಿ ಆ ಕಡೆ. ನೋಡು, ತಮಾಷೆ ಮಾಡಬೇಡ. ನಮ್ದು ಇವತ್ತು ಫಸ್ಟ್ ನೈಟು. ಬಾ. ಟಚ್ ಮಾಡಬೇಡ ಅಂತ ಹೇಳ್ದೆ ತಾನೇ. ಗಂಡನ ಮೇಲೆ ಕೈ ಮಾಡ್ತೇನೆ ನಿನ್ನ. ನಿಂಗಲ್ಲ, ಆ ಬ್ರೋಕರ್ ಬೇವರ್ಸಿದ್ದಾನಲ್ಲ ಅವನಿಗೆ ಮಾಡ್ತೀನಿ ಇವಾಗ. ಬ್ರೋಕರ್ ಬೇವರ್ಸಿ ಇಮ್ಮಿಡಿಯೇಟ್ ಆಗಿ ನನ್ನ ಮನೆಗೆ ಬರ್ತಾ ಇರ್ಬೇಕು. ಇವತ್ತು ನನ್ನ ಫಸ್ಟ್ ಆಯ್ತಾನೆ. ಹೌದು ಸರ್. ಅವ್ನು ನನ್ನ ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಅಯ್ಯೋ ಸಾರ್ ಹೊಸ್ತಲ್ವಾ, ಸ್ವಲ್ಪ ಗಾಬರಿ ಆಗಿದ್ದಲ್ಲ ಅನ್ಸುತ್ತೆ. ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ. ಹೌದಾ? ಇವಾಗ ನೋಡು ಚಿನ್ನ, ನಾನ್ ನಿನ್ ಗಂಡ ಕಣೆ. ಇವತ್ತು ನಮ್ಮ ಫಸ್ಟ್ ನೈಟು. ಬಾ. ರಚಿತಾ ಮೇಡಮ್, ಟಚ್ ಮಾಡಬೇಡ ಅಂತ ಈಗ ಮುಂಚೆನೆ ಹೇಳಿದ್ದೆ. ಪದೇ ಪದೇ ಟಚ್ ಮಾಡ್ತಾನೆ ಇದ್ದಾನೆ. ನಿಜವಾಗ್ಲೂ ನೋಡ್ತಾನೆ. ನೋಡ್ತೇನೋ ನಾಯಿ. ಏನಂತದ್ದು ಕಟ್ಟಾಗ್ತಾವ ನಂಗೆ. ಏನ್ ಮಾಡ್ತೇ ಗೊತ್ತಿಲ್ಲ. ಫಸ್ಟ್ ಹೋಗಿ ಅವಳನ್ನ ಫಸ್ಟ್ ನೈಟ್ಗೆ ಹೋಗ್ತು. ಸಾರ್, ನೀವು ತಲೆ ಕೆಡ್ಸ್ಕೊಬೇಡಿ. ಹಿಂಗ್ ಹೋಗ್ಬಿಟ್ಟು ಭಟ್ರು ಸಾರ್ ಸಾಂಗ್ ಬಿಟ್ಬಿಟ್ಟು ಹಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀನಿ. ತಲೆ ಕೆಟ್ಟಾಗ ತಲೆ ಕೂದಲನ್ನ ಬೈಯೋಕ್ಕಾಗತ್ತ, ತಲೆ ಸುಟ್ಟವನು ಬೆಂಕಿ ಪೆಟ್ಟಿಗೆ ನಾನು ನಂಬೋಕ್ಕಾಗತ್ತ. ಅನ್ಕಂಡಂಗಾಗಿ ಬಿಟ್ರೆ ದೇವ್ರಿಗಿಲ್ಲ ಕೆಲ್ಸ, ವೀಕ್ಷಿಸಿದ್ದೆ ಪಕ್ಕದಲ್ಲಿದ್ರೆ ದೇವ್ರಾಗ್ತಿದ್ದ ಮನ್ಸ. ಗೊತ್ತಿದ್ದವನೇ ತಪ್ಪು ಮಾಡೋದು ಹೊಡಿ ಒಂಬ, ಅದಕ್ಕೆ ಮಂದಿ ಮದುವೆ ಮಾಡ್ಕೊಳ್ಳೋದು ಹೊಡಿ ಒಂಬ. ನೋಡೋದಮ್ಮ, ಜೀವನ ಅಂದ್ರೆ ಇಷ್ಟೇ. ಬಾ ಬಾರಮ್ಮ. ನನ್ನ ಗಂಡನ್ನೇ ಟಚ್ ಮಾಡಕ್ ಬಿಡ್ತಿಲ್ಲ, ನೀ ಮುಟ್ತೀಯನು? ಬೆಳೆ
ಹೊಡೆದು ಕೋಳಿನೇ ಕೂಗ್ಬಿಡ್ತಲ್ವ ಅದೇ ನನ್ನ ಮಗನೇ. ಸರ್ ಅದು ಕೋಳಿ ಎಲ್ಲ ಸಿಂಹ. ಅಂತೆ ನನ್ನ ಮಗನೇ, ಅದೇನ್ ಮಾಡ್ತೀಯ ಗೊತ್ತಿಲ್ಲ. ನಾಳೆ ಒಳಗೆ ಅವಳನ್ನು ಒಪ್ಪಿಸಿದ್ರೆ ಸರಿ, ಇಲ್ಲಾಂದ್ರೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ರಕ್ಷಿತಾ ಮೇಡಮ್, ಸ್ಮಾಲ್ ಕನ್ಫ್ಯೂಷನ್. ರಚಿತಾ ಅಂದ್ರೆ ರಕ್ಷಿತಾ ಬರುತ್ತೆ, ರಚಿತಾ ಅಂದ್ರೆ ರಕ್ಷಿತಾ ಹೋಗುತ್ತೆ. ಪ್ರೇಮ್ಗೂ ಅದೇ ಕನ್ಫ್ಯೂಷನ್ ಗೊತ್ತಾಗ್ತಾರೆ ಮೇಡಮ್. ಯಾಕ್ರಪ್ಪ ನನ್ನ ಮಧ್ಯ ತತ್ತೀರಾ? ಮದುವೆ ಅದು ಹೊಸ್ತಲ್ವಾ? ರಿಸೆಪ್ಷನ್ ಅಲ್ಲಿ ನಿಂತು ನಿಂತು ಕಾಲು ತುಂಬಾ ನೋಯ್ತಾ ಇರುತ್ತೆ. ಹೋಯ್ತಾ ಹೋಯ್ತಾ ಸರಿ ಹೋಗುತ್ತೆ. ಹೋಗಪ್ಪ. 5 ವರ್ಷಗಳ ನಂತರ ಜಿ ಅರೆ ಹುಚ್ಚಿನ ಯಾಕೆ ಗಂಟಾಕ್ತು? ನಂಗೆ ಮನ್ಸಿಗೆ ನೆಮ್ಮದಿನಿಲ್ಲ ರಕ್ಷಿತಾ ಮೇಡಮ್. ಯವ್ವ ರಕ್ಷಿತಾಂಬೆ, ಈ ಗುಂಗುರು ಗೊದ್ದನ ಕಟ್ಕೊಂಡು ನನ್ನ ಜೀವನ ಹಾಳಾಗೋಯ್ತು. ಅಯ್ಯೋ ಯಾಕ ಮಾಡ್ತಿದ್ಯಾ? ಹೊಟ್ಟೆ ಹಸಿತಿದ್ಯಾ? ಹೌದಾ? ನೋಡೆ ಮಗು ಹೊಟ್ಟೆ ಹಸಿದ್ಯಂತೆ, ಹಾಲು ಕುಡ್ಸು. ಬಾಟ್ಲಲ್ಲಿರೋ ಹಾಲು ಕುಡ್ಸ ಅಂತೆ. ಯಾಕೆ ನಿಮ್ ಕೈ ಬಿದ್ದೋಗಿದ್ಯಾ? ನೀವೇ ಕುಡ್ಸಿ. ನಂಗೆ ಎದುರು ಮಾತಾಡ್ತೀನಿ. ಕುತ್ಕೊಂಡು ಕೊಡ್ತೆ. ನೀವ್ ಕುತ್ಕೊಂಡು ಕುಡ್ಸ್ರಿ. ಹಾಲು ಕೊಡ್ತೆ. ಕುಡ್ಸೋ ಕೊಡ್ತೆ. ನಿಂಗೆ ಹೇಳಿ ಏನೇ ಪ್ರಯೋಜನ? ಆ ಬೇವರ್ಸಿ ಬ್ರೋಕರ್ ಇದನ್ನಲ್ಲ, ಅವನಿಗೆ ಮಾಡ್ತೀನಿ. ಬೇವರ್ಸಿ ಬ್ರೋಕರ್ ಹೇಳಿ ಸರ್, ಏನ್ ಸರ್? ನನ್ನ ಮಗು ಹೊಟ್ಟೆ ಹಸಿತಿದಂತೆ, ಹಾಲು ಕೊಡು. ಹಾಲು ಕೊಡಕ್ ನಾನೇನು ಎಮ್ಮೆನಾ? ನನ್ನ ಮಗನೇ, ಮದುವೆ ಮಾಡ್ಸೋಗ ಏನೋ ಹೇಳಿದ್ದೆ, ಅದೇನಂತ ತಂದು ಗಂಟಾಕ್ತು. ಮುಚ್ಕೊಂಡು ಹೋಗಿ ಹಾಲು ಕೊಡಕ್ಕೆ ಹೇಳು, ಇಲ್ಲಂದ್ರೆ ಹೆಚ್ಚಿಗೆ ಸಾಯಿಸ. ಏನಮ್ಮ ನೀನೊಂದು ಹೆತ್ತು ತಾಯಿಯಾಗಿ ಹಾಲು ಕೊಡಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ಆ ಮಗು ಹುಟ್ಟಕ್ ನೀನೇ ಕಾರಣ ತಾನೇ, ಕುಡ್ಸೋ. ಏನ್ ಮಾತಾಡ್ತಿದ್ಯಾ? ಬಿಡ್ಸೇಳೋ, ಜನ ತಪ್ಪಾಗಿ ತಿಳ್ಕೊಬಿಡ್ತಾರೆ. ನಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದಕ್ಕೆ ಆ ಮಗು ಹುಟ್ಟಿದ್ದು ಅಂದೆ. ಮರಿ ಹಾಲೆಲ್ಲಿಟ್ಟವ್ರಪ್ಪ? ಮಗು ನಂದಿನಿ ಹಾಲು ಕುಡಿತೀಯಾ? ಕುಡಿ ಕುಡಿ ಕುಡಿ. ಏನಪ್ಪ ಹಾಲಲ್ಲಿ ಕಲ್ಲೈತನೋ? ಕಕ್ಕ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಡೈಪರ್ ಚೇಂಜ್ ಮಾಡ್ಯಾಕ. ನನ್ನ ಮಗನೇ, ನಾನ್ ಡೈಪರ್ ಚೇಂಜ್ ಮಾಡ್ಬೇಕಾ? ಡೈಪರ್ ಚೇಂಜ್ ಮಾಡಕ್ಕೆ ನಿಮ್ಮ ಅಪ್ಪ ಅಮ್ಮ ಜೋರಾಗಿ ತಾಳ್ಬೇಡಿ, ಕಕ್ಕ ಕೆಳ ಬೀಳುತ್ತೆ. ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿಸಿದ್ ನೀವೇ ತಾನೇ? ಹೌದು. ನೀವೇ ಕುಡ್ಸಿ ಹಾಲು. ಅಯ್ಯೋಲೇ, ನನ್ನ ಮಗನೇ, ನಿಮ್ಮ ಅಪ್ಪ ಅಮ್ಮನಿಗಿಂತ ನೀನೇ ದೊಡ್ಡ ಕಿತ್ತೋದು ನನ್ನ ಮಗ ಕಣ. ಡೈಪರ್ ಅಲ್ಲ, ಟಿಶ್ಯೂ ಪೇಪರ್ ಒರೆಸ್ಕೊಡ್ತೀನಿ ನಡಿ. ಮದುವೆ ಮಕ್ಕಳು ಇತ್ಯಾದಿ ಹಾವು ಬಿಟ್ಟುಕೊಂಡಂಗೆ ಮನೆಗೋದ್ರೆ ಅದೇ ಹೆಂಡತಿ ಹಸಿರು ಕಲರ್ ಹಳೆ ನೈಟಿ ಬ್ಯಾಂಕು ಸಾಲ ಕಾರು ಗ್ಯಾಸು ಮನೆ ಬಾಡಿಗೆ ಮಕ್ಕಳು ಪೀಸೋ ಅದೇ ಕುಕ್ಕರ್ ಅನ್ನ ಸಾರು ಮಕ್ಕಳ ಕೈಲಿ ಪ್ಲಾಸ್ಟಿಕ್ ಕಾರು ಮಿಡಲ್ ಕ್ಲಾಸು ಹಳೆ ಸ್ಕೂಟರ್ ಯಾವಾಗಂದ್ರೆ ಆವಾಗ ಪಂಚರ್. ಬಾಗಿಲು ತೆಗಿ. ಮಿನಿಮಿನಿಕ ತೆಗಿಯಲ್ಲ. ನನಗೆ ಕೌಂಟ್ರ್ ಕೊಡ್ತಾಳೆ. ನಿಂಗೆ ಹೇಳಿ ಏನೇ ಪ್ರಯೋಜನ? ಬೇವರ್ಸಿ ಬ್ರೋಕರ್ ಮುಚ್ಕೊಂಡು ನನ್ನ ಮನೆಗೆ ಬರ್ತಾ ಇರ್ಬೇಕು. ಸಾರ್ ಬರಕ್ಕಾಗಲ್ಲ ಸರ್, ರಾಣಾ ಸರ್ ಗಂಡು ನೋಡಕ್ಕೆ ಬೆಂಗಳೂರಿಗೆ ಹೋಯ್ತಾ ಇದ್ದೀನಿ. ಹೆಣ್ಣು ಹೆಣ್ಣು ಹೆಣ್ಣು. ನನ್ನ ಮಗನೇ ಮರ್ತದ್ಯಾ? ಪೊಲೀಸು ಅಗ್ರಿಮೆಂಟ್ ಕೇಸು ಮಾತ್ರ ಹಾಕ್ಬೇಡಿ ಸರ್. ನೋಡೋ, ನನ್ನ ಹೆಂಡತಿ ಬಾಗಿಲು ತೆಗಿತಾ ಇಲ್ಲ ಸರ್. ಅದಕ್ಕೆ ನಾನೇನ್ ಸರ್ ಮಾಡ್ಲಿ? ನಾನೇನ್ ಮಾಡ್ಲಿ? ಏನೋ ಸೀಡ್ಲೆಸ್ ಲೆಮನ್. ನಿನ್ನ ಮೂತಿಗೆ ಹಲ್ಪುಡಿ ಹಾಕಿ ಉಜ್ಜ ಗಂಡ ನಾಯಿ ತರ ಬೀದಿಲೆ ಅಂತ ಕಾಯ್ತಾ ಕೂತವನೆ. ಒಳಿಕೋಗಿ ಬಾ ಮಲಿಕೋ ಅಂತ ಮಲಗವಳೆ. ನನ್ನ ಹೆಂಡತಿಗೆ ಹೊಡಿತೇನೋ ಲೋಪರ್. ಅಯ್ಯೋ ನಿನ್ನ ಬಾಯಿಗೆ ತರದೆ ತುರುಕ. ದೇವ್ರಂತ ನನ್ನ ಗಂಡನ ಹೊಡಿತೀನಿ. ಅಯ್ಯೋ ಕಿತ್ತೋರ್ ಗಂಡ ಮಕ್ಕ, ನಿಮ್ ಲೈಫ್ ಸರಿ ಮಾಡಕ್ ಬಂದ್ರೆ ನನಗೆ ಹೊಡಿತೀರಾ? ನಿಮ್ ಬಾಯಿಗೆ ರಾಗಿ ಹುಲ್ ತುರ್ಕ. ನಿನ್ನ ಬಾಯಿಗೆ ನನ್ನ ಡೈಪರ್ ತುರ್ಕ, ನಮ್ಮ ಅಪ್ಪ ಅಮ್ಮಂಗೆ ಹೊಡಿತೀಯೇನೋ? ಸ್ಟಾಪ್ ಸ್ಟಾಪ್. ನಂಗೆ ಮೂಡ್ ಬರ್ತಿದ್ದೆ ಒಳ್ಳೆ ನಡಿ. ನನಗೆ ಮೂಡಿಲ್ಲ, ನಾನು ಬರಲ್ಲ. ನಂಗೆ ಕೌಂಟ್ರ್ ಬರ್ತೀಯ? ಕೋಪ ಬರಿಸ್ಬೇಡ. ಮೂಡ್ ಬರ್ತಿದ್ದೆ ಒಳ್ಳೆ ನಡಿ. ಮೂಡಿಲ್ಲ ಅಂತ ಹೇಳ್ತಲ್ವಾ ಸರ್? ಅವಳಿಗೆ ಮೂಡ್ ಬರ್ತಾ ಇಲ್ಲ ಅಂತ ನನ್ ಕರಿಬೇಡಿ. ನನ್ನ ಮಗನೇ, ನಿನ್ ಮುಖ ನೋಡಿದ್ರೆ ಬಂದಿರೋ ಮೂಡೇ ವಾಪಸ್ ಹೋಗ್ತದೆ. ನಿನ್ನೆ ಕರೀಲಿ ನೋಡು. ಇವಾಗ ಏನು ಬಂದಿಲ್ಲ ಅಂದ್ರೆ ನಂಗೂ ನಿಂದು ಯಾವುದೇ ಸಂಬಂಧ ಇಲ್ಲ. ಸೇಮ್ ಡೈಲಾಗ್, ಡಿವೋರ್ಸ್. ಅಯ್ಯೋ ಬೇವರ್ಸಿ ನನ್ನ ಮಕ್ಕಳ.
ಏಯ್ ಮದುವೆ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಅಗದಿ ಉಗ್ಗಕ್ಕೆ 8 ಅಣಿ ಚೂಯಿಂಗಮ್ ಅನ್ಕೊಂಡಿದ್ದೀರಾ? ಅದು ಏಯ್ ಮದುವೆ ಅಂದ್ರೆ ಜಟ್ಕಾ ಗಾಡಿ, ನೀವಿಬ್ರು ಬಂಡಿಗಳಿದ್ದಂಗೆ. ಸಮವಾಗಿ ಹೋದ್ರೆ ಗುರಿ ತಲುಪ್ತೀರಾ, ಇಲ್ಲಾಂದ್ರೆ ಕೆರೆಗೋ ಬಾವಿಗೋ ಬಿದ್ದು ಸತ್ತು ಹೋಗ್ತೀರಾ. ದಟ್ಸ್ ಪಾಯಿಂಟ್. ಓಕೆ ಸರ್, ಕೂಲ್. ಲೇ ಒಳಗಾಗಿ ಅಡಿಗೆ ಮಾಡಿ. ಅಲ್ಲ, ಒಟ್ಟಿಗೆ ಸೇರಿ ಅಡಿಗೆ ಮಾಡೋಣ ಅಂದೆ. ಬಾ. ಈ ಸ್ಕಿಟ್ಟು ಮೆಸೇಜ್ ಏನ್ ಗೊತ್ತಾ? ಜೀವನ ಏರುಪೇರಿನ ಗಾಯನ. ಓಕೆ, ಮಾಲಿಜೋನ ಚಂಬಾಳೆ. ಎಸ್ ಪ್ರಾಣ, ನನ್ನ ಪ್ರಾಣ ಬಾ ಮನಿಕೋ ಅಂತ ಅನ್ಕೊಂಬ. ಹೇಗಿತ್ತು? ಯಾಕೆ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಪ್ಲಸ್ ಒಂದು ಕಪಲ್ ಮಧ್ಯೆ ಯಾವತ್ತೂ ಹೋಗ್ಬಿಟ್ಟು ಸೇರ್ಕೊಂಬಾರ್ದು ಅಂತ ನೀಟಾಗಿ ಗೊತ್ತಾಗುತ್ತಿದ್ರು ನೀವು ಮಾಡಿದ್ದು ನೋಡಿ. ಸೊ ಗ್ರೇಟ್, ಓವರ್ ಆಲ್ ಗ್ರೇಟ್, ಲವ್ ಇಟ್. ನಂಗೆ ಒಂದೇ ಒಂದು ಡೌಟು, ಇಷ್ಟೊಂದು ಫ್ಯಾಮಿಲಿಲಿ ಲೈಕ್ ಗಂಡ ಹೆಂಡತಿ ಮಧ್ಯೆ ಇಷ್ಟೊಂದು ಅಂದರೆ ಲೈಕ್ ಕಂಪ್ಯಾಟಿಬಿಲಿಟಿ ಇಲ್ಲ, ಯಾವಾಗಲೂ ಜಗಳ, ಮಗು ಹೆಂಗೆ ಹುಟ್ಟಿತು ಅನ್ನೋದು ಒಂದು ಡೌಟು ನನಗೆ. ಅದೇ ಚಿನ್ನ, ಅದನ್ನ ನಾವು ತೋರ್ಸಕ್ಕಾಗಲ್ಲ. ಅಲ್ಲ, ನಂದೇನ್ ಗೊತ್ತಾ, ಇಷ್ಟು ಕಿತ್ತಾಡ್ತಿದಾರಲ್ವಾ ಇಲ್ಲಿ ಇವ್ರು. ಹೇಳ್ತೀನಿ ಕೇಳ್ರಿ, ಗಂಡ ಹೆಂಡತಿರಿ ಜಗಳ ಉಂಡು ಮಲ್ಗೋ ತನಕ, ಉಂಡು ಮಲ್ಗಾದ್ಮೇಲೆ ಏನಿದ್ರು ಕುಸ್ತಿ. ಸಂತು, ಲಾಸ್ಟ್ ಅಲ್ಲಿ ಏನ್ ಮೆಸೇಜ್ ಹೇಳಿದ್ನಲ್ಲ ಮೇಡಮ್, ಬದುಕೋ ಜಟ್ಕಾ ಗಾಡಿ ಅಂತ. ಅಂದ್ರೆ ಬದುಕೋ ಜಟ್ಕಾ ಗಾಡಿ, ಅದ್ರಲ್ಲಿ ಇರ್ತಾವಲ್ಲ 2 ವೀಲು, ಗಂಡ ಹೆಂಡತಿ. ಸಮವಾಗಿ ಸಾಕಿದ್ರೆ ಗುರಿ ತಲುಪುತ್ತೆ, ಇಲ್ಲಾಂದ್ರೆ ಕೆರೆನೋ ಬಾವಿನ ನೋಡ್ಕೋಬೇಕಾಗುತ್ತೆ. ಕ್ರೌಡ್ ಅಲ್ಲಿ ಕೇಳಿಸಿಲ್ಲ, ಕಣ, ತುಂಬಾ ಪ್ರೌಡ್ ಆಯ್ತು ನಿನ್ ಬಗ್ಗೆ. ಓಕೆ, ಯಾವ ನೆನಪು ಬಂದಿದ್ದು ನನಗೆ, ನಮ್ಮ ರವಿಗೌಡ ಅಂತಿದ್ರು, ಐ ಥಿಂಕ್ ನಿಮಗೂ ಗೊತ್ತಿರಬೇಕು, ರೈಟ್ರು ನಮ್ಮಲ್ಲಿ. ರವಿಗೌಡ ಅಣ್ಣ ನಿಮ್ಗೆ ಚೆನ್ನಾಗಿ ಗೊತ್ತಿರೋಣ, ಅವ್ರು ತುಂಬಾ ಹೇಳ್ತಿರ್ತಾರೆ, ನಾವೆಲ್ಲ ಅಮೇಸಿಂಗ್. ಅವ್ನ ಸ್ಲ್ಯಾಂಗ್ ಆಗಲಿ, ಅವ್ರ ಬರವಣಿಗೆ ಆಗಲಿ, ಕೆಲವು ವರ್ಡ್ಸ್ ನೀವು ಮಾತಾಡ್ಬೇಕಾದ್ರೆ ಹಿಂದಗಡೆ ಹೋಗಿ ಮಾತಾಡ್ತಿದ್ದೆ, ರಾಣನ್ನ ರೇಗಿಸ್ಕೊಂಡೆಲ್ಲ, ಸೇಮ್ ವಾಯ್ಸು. ಗೊತ್ತು, ನಾನೇ ಅವನನ್ನ ಒಂದು ಆಡಿಯೋ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡಿಸಿ, ಹೌದು, ಬಹಳ ಕ್ಯಾಸೆಟ್ಸ್ ಎಲ್ಲ ಬಿಡುಗಡೆ ಮಾಡಿ, ಕಾಟ ತಡೆಯಕ್ಕೆ ಆಗ್ತಿರ್ಲಿಲ್ಲ. ಕುಡಿಬೇಡ ಅಂದ್ರೂ ಕೂಡ ಅವ್ನು ಮಣ ಕುಡಿಯೋನು, ಸ್ವಲ್ಪ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಪಾಪ. ಸೊ ಅವನ ಜ್ಞಾಪಕಕ್ಕೆ ಬಂತು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ನಿನ್ನ ವಾಯ್ಸ್ ಆಗಲಿ, ನಿನ್ನ ಸ್ಲ್ಯಾಂಗ್ ಆಗಲಿ, ನಿನ್ನ ನಡ್ಕೊಳ್ಳೋ ರೀತಿ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ವೆರಿ ಗುಡ್. ನೆಕ್ಸ್ಟ್ ಸಿನಿಮಾದಲ್ಲಿ ನಿನ್ನೊಟ್ಟಿಗೆ ನನಗೂ ಕೆಲಸ ಮಾಡೋ ಅವಕಾಶ ಸಿಗ್ತದೆ ಮೋಸ್ಟ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ರೇಷ್ಮಾ ಮೇಡಮ್. ರೈನಾ ಮೇಡಮ್ ಯಾರು? ಅಲ್ಲ, ಇವನಿಗೆ ಯಾವಾಗವರೆಗೆ ಹುಡುಗಿರ ಹೆಸರು ಬರಲ್ಲ, ಇವನು ಖಂಡಿತ ಮದುವೆ ಆಗಲ್ಲ ಕಣ್ರು. ಇಲ್ಲಿ ರಕ್ಷಿತಾ, ಅಲ್ಲಿ ರೈನಾ, ಹುಡುಗಿರು ಹೆಸರೇ ಬರಲ್ಲ. ಅಲ್ಲ, ಅದಕ್ಕೆ ಅವ್ನಿಗೆ 38 ಆದ್ರೂ ಮದುವೆ ಆಗಿಲ್ಲ. ಅದೇ ಪಾಪ ಎಲ್ಲ ಹಾಕೊಂಡು ಅವ್ನ ಒಬ್ಬಂಗೆ ರೂಪ್ತಾವ್ರೆ. ಅದಕ್ಕೆ ನಾನು ಅವ್ನ ಸಪೋರ್ಟ್ ನಿಂತ್ಕೊಂಡಿದ್ದೀನಿ. ಹೆಂಗೆ ಅಂದ್ರೆ ಒಳ್ಳೆ ಹುಡುಗಿನ ಹುಡುಕೊಟ್ಬಿಡೋಣ ಬುಡ್ಲಾತಗೆ. ನೀನೊಬ್ಬ ಬಾಕಿ ಇದೆ ಕಣ, ಇಲ್ಲಿ ಒಬ್ಬನೇ. ಅಲ್ಲ, ಪಾತ್ರ ಕೊಟ್ರು ಗೌಡ್ರು, ಹುಡುಗಿ ಬೇರೆ ಹುಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಏನಾರು ಒಂದೆರಡು ನೋಡಿ, ಈಗಲೇ ಬಾಂಡ್ ಪೇಪರ್ ತಗೊಂಡ್ಬಿಡ್ರು. ಜಗಣ. ಸಂತೋಷ ವಾಸ್ ಹೈಲೈಟ್. ಈ ಒಂದು ಆ್ಯಕ್ಟ್ಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ದ. ನೀನು ಎದೆ ಮುಟ್ಕೊಂಡು ಸತ್ಯ ಹೇಳಬೇಕು ನಾವು ಇವತ್ತು. ನೀನು ರಚಿತಾ ರಾಮ್ ನಾನು ನೋಡಿ ಇವಳು ವರ್ಕೌಟ್ ಆಗ್ಬಿಟ್ರೆ ನನಗೆ ಅಂತ ಮನ್ಸಲ್ಲಿ ಅನ್ನಿಸ್ತಾ ಇದ್ದ. ಸತ್ಯ ಹೇಳೋ, ಸುಳ್ಳಿಲ್ದಂಗೆ ಹೇಳೋ, ನೀವು ನಿಮ್ಮ ತಾಯಿ ಸಾಕ್ಷ್ಯಾಗ ಹೇಳೋ, ಅನ್ನಿಸ್ತೋ ಇಲ್ವೋ? ಅನ್ನಿಸ್ತಣ್ಣ. ಹಾಂ ಬಿಡು, ಅಷ್ಟು ಬೇಕಾಗಿತ್ತು. ಆಯ್ತು, ನಿನ್ನ ಆಸೆನ ನಾವು ನೆರವೇರಿಸ್ಬಿಡ್ತೀವಿ. ಬರಮ್ಮ ಒಂದೆರಡು ಸ್ಟೆಪ್ ಹಾಕಿ ಅವನ ಜೊತೆ. ಏನಮ್ಮಿ ನೀರಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ನಂಗೂ ಹಂಗೆ ಆಯ್ತು. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಲೋ, ಇವನೇ ಆಕ್ಟಿಂಗ್ ಮಾಡ್ಬೇಕಾದ್ರೆ ತಪ್ಕೊಳಕ ಅಣ್ಣ ಆದ್ರೇನು ತಂಗಿ ಆದ್ರೇನು ಎಮೋಷನ್ ತೋರಿಸ್ಲೇಬೇಕಲ್ವಾ? ಅದಾದ್ರೂ ತೋರ್ಸಪ್ಪ. ಹಾಕು. ಹುಟ್ಟಿದ ಮ್ಯಾಗೆ
ನಿನ್ನ ಆಸೆ ನೆರವೇರ್ತಲ್ವಾ ಅಣ್ಣ ಒಳ್ಳೆ ಹೀರೋಯಿನ್ ಜೊತೆ ನಿನ್ನೊಂದೆರಡು ಸ್ಟೆಪ್ ಆಯಿತು, ಯಾವುದೋ ಎಂಥದ್ದೋ ಒಂದು ವೇದಿಕೆ ಹಂಚ್ಕೊಂಡೆ ಅಲ್ವಾ. ಸುಮ್ಮನೆ ಒಂದು ತಮಾಷೆಗಂದೆ. ಅವನು ಆ್ಯಕ್ಚುಲಿ ಇಸ್ ಎ ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಆ್ಯಕ್ಟರ್. ಗ್ರಾಮೀಣ ಪ್ರತಿಭೆ ಅವನು. ತುಂಬ ಚೆನ್ನಾಗಿ ಕನ್ನಡ ಚಿತ್ರರಂಗಕ್ಕೆ ಆಗ ಬರ್ತಾನೆ. ನನ್ನ ಪ್ರಕಾರ ಅವನ್ನ ನೋಡಿದಾಗೆಲ್ಲ ನನ್ನ ಮನಸ್ಸು ಅನ್ಸೋದೇನು ಅಂದರೆ ನಮ್ಮ ರಂಗಾಯಣ ರಘುನ ರೀಪ್ಲೇಸ್ ಮಾಡ್ತಾನೆ ನೆಕ್ಸ್ಟ್ ಇವನು ಅಂತ ನನ್ನ ಮನಸ್ಸು ಹೇಳುತ್ತೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದಕ್ಕೆ ಪುಂಗಿ ನಗಾರಿ ಏನು ಸಾಲ ಮಾಡಿ ಯಾರು ತುಪ್ಪ ತಿನ್ನು ಅಂತ ತಿಳಿದವ್ರು ಹೇಳಿದ್ದಾರೆ. ಈ ನಮ್ಮ ಅಕ್ಕಪಕ್ಕದ ಮನೆ ಹೆಂಗಸರು ಉಪ್ಪು ಸಕ್ಕರೆ ಸಾಲ ಕೇಳಿದ್ರೆ ಗಂಡಸರು ದುಡ್ಡು ಸಾಲ ಕೇಳ್ತಾರೆ. ಆದ್ರೆ ಇಲ್ಲೊಬ್ಬ ಮಹಾನುಭಾವ ತನ್ನ ಫಸ್ಟ್ ನೈಟ್ಗೆ ಪಕ್ಕದ ಮನೆಯಲ್ಲಿ ಫಸ್ಟ್ ನೈಟ್ ಮಾಡ್ಕೊಂತಿರೋ ಜೋಡಿ ಹತ್ರ ಬಂದು ಸಾರ್ ಅದ್ ಬೇಕು ಇದು ಬೇಕು ಅಂತ ಸಾಲ ಕೇಳ್ತಾ ಇದ್ದಾನೆ. ಇಷ್ಟಕ್ಕೂ ಏನೇನೆಲ್ಲ ಸಾಲ ಕೇಳ್ತಿದ್ದಾನೆ ನಾನಂತೂ ಹೇಳಲ್ಲಪ್ಪ, ನೀವೇ ನೋಡಿ. ಈ ಆಕ್ಟ್ನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಉಡುಪಿಯ ರಾಕೇಶ್, ಬಾಗಲಕೋಟೆಯ ದಾನಪ್ಪ, ಮೈಸೂರಿನ ಮನೋಹರ್ ಹಾಗೂ ಯಲ್ಲಾಪುರದ ಚಂದ್ರಶೇಖರ ಸಿದ್ದೇ. ರೋಡಲ್ಲಿಂತೂ ಕಾಯಿಲು ಇಲ್ಲ, ಹಿಂದೆ ಮುಂದೆ ಸುತ್ತಲೂ ಇಲ್ಲ, ಮಾತಕ್ ಸೈಡ್ ಕರಿಲೇ ಇಲ್ವಲ್ಲೇ. ಮನೋಹರ ಮನಸ್ಸು ತುಂಬಿ ಹೇಳ್ತೀವಿ ಕಣ, ಒಳ್ಳೆ ಪೇರು. ನಿಜಕ್ಕೂ ನಿನ್ ಭಾಳ ಸೆಟ್ಲ್ ಆಗೋಯ್ತು. ಜಗಡ ನಮಸ್ಕಾರ. ಇವತ್ತು ನಂದು ಫಸ್ಟ್ ನೈಟು. ನಮ್ದು ಫುಲ್ ರಿಚ್ ಫ್ಯಾಮಿಲಿ. ನಮ್ಮ ಅಪ್ಪ ಫಸ್ಟ್ ನೈಟ್ನ ಫೆರಾರಿ ಕಾರಲ್ಲಿ ಮಾಡ್ಕೊಂಡ. ಕಂಫರ್ಟಬಲ್ ಇರಲ್ಲ, ಅದಕ್ಕೆ ಇಲ್ಲಿ ಮಾಡ್ಕೊತಾ ಇದ್ದೀನಿ. ರಚ್ಚು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಇವರು ಮದುವೆ ಆದ್ಮೇಲೆ ಇವಾಗ ಏನ್ ನನ್ನ ಫಸ್ಟ್ ನೈಟ್ ಅಲ್ಲಿ ಆಗುತ್ತೋ ಸೇಮ್ ಎಲ್ಲ ಹಂಗಂಗೆ ಆಗ್ಬೇಕು ಅಂತ. ಓಕೆಪ್ಪ, ಆಯ್ತು ಬಿಡು. ಅಂತ ಸಮಯ ಬಂದಾಗ ಚೇರ್ ಹಾಕೊಂಡು ಎದುರುಗಡೆ ನೀನು ಕುತ್ಕೊಂಡು ನೋಡುವಂತ. ಬಸ್ ನಿಮ್ದು ಆಶೀರ್ವಾದ ಇರ್ಲಿ. ಆದ್ರೆ ನಿಮ್ಮ ಫಸ್ಟ್ ನೈಟ್ ಆದಾಗ ನಂದು ಆಗದೇ ಬೇಡ. ನಿನಗೆ ಹೆಂಗ ಗೊತ್ತು ನನ್ನ ಫಸ್ಟ್ ನೈಟ್ ಅಲ್ಲಿ ಏನಾಯ್ತು ಅಂತ? ಹೋಟೆಲ್ಲು ವೀಕೆಂಡ್ ವಿತ್ ರಮೇಶ್. ಮುಂದುವರ್ಸಿ ಚಿನ್ನ, ಸ್ಮೈಲ್ ಪ್ಲೀಸ್. She wore her smile like a loaded gun. ನಮಸ್ಕಾರ ರಕ್ಷಿತಾ ಮೇಡಮ್. ನನ್ನ ಹೆಸರು ರಾಕೇಶ್, ಇವಳು ನನ್ನ ಹೆಂಡತಿ ದಾನಿಕಾ. ಇವತ್ತು ನಮ್ದು ಫಸ್ಟ್ ನೈಟು. ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಶ್ರೀಮಂತರ ಥರ ಗ್ರ್ಯಾಂಡ್ ಆಗಿ ಮಾಡ್ತಿಲ್ಲ, ಸಿಂಪಲ್ ಆಗಿ ಚೊಕ್ಕದಾಗಿ ಮಾಡ್ತಾ ಇದ್ದೀವಿ. ಜಗನ್ನ, ನಮ್ಮ ಈ ಯುದ್ಧದಲ್ಲಿ ಗೆದ್ದು ಬಾ ಅಂತ ಆಶೀರ್ವಾದ ಮಾಡಿ. ನಾನೇನು ಅಂಪೈರ್ ಅನ್ಕೊಂಬಿಟ್ಟವ್ರ? ನನ್ನ ಅರೇಂಜ್ಮೆಂಟ್ ಅಲ್ಲಿ ಹೇಗಿದೆ? ಚೆನ್ನಾಗಿದೆ, ಸಖತ್ತಾಗಿದೆ, ಅದ್ಭುತವಾಗಿದೆ. ನನ್ನ ಮಗನೇ, ಡಾಬಾದಲ್ಲಿರೋ ಮಂಚ ತಾಕ್ತ ಹಾಕಿ ಫಸ್ಟ್ ನೈಟ್ ಮಾಡ್ಕೋತೀಯ? ಡಾಬಾದಲ್ಲಿ ಊಟ ಮಾಡೋ ಮಜಾನೇ ಬೇರೆ ಕಣೆ. ರಚಿತಾ ಮೇಡಮ್, ಫಸ್ಟ್ ನೈಟ್ ಅಂತ ಪಾಪ ನಿಮ್ಮನ್ನ ಕೇಳಿದ್ರೆ ಏನು ಗೊತ್ತಾಗುತ್ತೆ. ರಕ್ಷಿತಾ ಮೇಡಮ್, ಫಸ್ಟ್ ನೈಟ್ ಅಂದ್ರೆ ಹೇಗಿರ್ಬೇಕು? ಮಂಚದ ಮೇಲೆ ಹೂ ಹಾಸಿರ್ಬೇಕು, ಪಕ್ಕದಲ್ಲಿ ಹಣ್ಣು ಸ್ವೀಟ್ಸು ಅದೆಲ್ಲ ಇದ್ರೆ ಒಂದು ಗತ್ತು ಗಮ್ಮತ್ತು ಅನ್ನೋದಿರುತ್ತೆ. ಈ ಕುಳ್ಮೆಂಡ್ರಿ ನನ್ನ ಮಗ ಇಂಥ ಸೋಪ ಹಾಕ್ಬಿಟ್ಟು ಫಸ್ಟ್ ನೈಟ್ ಮಾಡ್ಕೋತಾನಂತೆ. ತಡ್ಡಿ, ಫಸ್ಟ್ ನೈಟ್ ಮಾಡಕ್ಕೆ ಬೇಕಾಗಿರೋದು ಹಣ್ಣಲ್ಲ ಕಣೆ. ಹಣ್ಣ ತರ ಯೋಗ್ಯತೆ ಇಲ್ಲ ಅಂದ್ರು ಹೆಣ್ಣು ಮಾತ್ರ ಬೇಕು. ನಂಗೂ ಗೊತ್ತು ಫಸ್ಟ್ ನೈಟ್ ಮಾಡಕ್ಕೆ ಹಣ್ಣು ಹಂಪಲು ಬೇಕಂತ. ಆದ್ರೆ ಏನ್ ಮಾಡ್ಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, BPL ಕಾರ್ಡ್ ಹೋಲ್ಡ್ರು. ರಕ್ಷಿತಾ ಮೇಡಮ್, ಐ ಟ್ರೈ ಮೈ ಲೆವೆಲ್ಸ್ ಬೆಸ್ಟ್. ಮನು, ನಮ್ ಫಸ್ಟ್ ನೈಟ್ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಹಾಲು ಹಣ್ಣು ಸ್ವೀಟು ಎಲ್ಲ ತಂದಿದ್ಯಾ. ಐ ಲವ್ ಯು ಚಿನ್ನ. ಇವೆಲ್ಲ ತರ್ತದೆ ನೀನು ಕೋಆಪರೇಟ್ ಮಾಡಲ್ವಲ್ಲ, ಅದಕ್ಕೆ ತಂದೆ. ನೀ ತುಂಬ ಪೋಲಿನಪ್ಪ. ನಮ್ಮ ಅಪ್ಪನ ಹೆಸರು ಪೋಲಿ ಪರಮೇಶ ಅಂತ. ನೋಡು,
ಅದು ಕಣೋ ಫಸ್ಟ್ ನೈಟ್ ಅಂದ್ರೆ ನೀನು ಇದೆಯಾ ಈ ಕಿತ್ತೋಗಿರೋ ಮಂಚದ ಮೇಲೆ ಫಸ್ಟ್ ನೈಟ್ ಮಾಡ್ಕೋತೀನಿ ಅಂತೀಯ. ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಣೆ. ನೋಡು ಹಣ್ಣು ಹಂಪಲು ಊದ್ಬತ್ತಿಲಿ ಇಲ್ದಿರೋ ಸುಖನ ನಾನ್ ತೋರಿಸ್ತೀನಿ, ಬಾ ಮಲಿಕೋ. ಏನ್ರಿ ಇದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆ? ಸಾಧ್ಯನೇ ಇಲ್ಲ, ನಾನ್ ಸ್ನಾನ ಮಾಡಿದ್ದೀನಿ. ನಾನು ಹೇಳಿದ್ದು ನಿನ್ ಬಾಡಿ ಸ್ಮೆಲ್ ಅಲ್ಲ, ರೂಮ್ ಸ್ಮೆಲ್. ಪ್ರೇಮ್ ಸರ್, ಒಂದೆರಡು ಊದಿನ ಕಟ್ಟಿ ಇದ್ರೆ ರೂಮ್ ಘಮ ಘಮ ಅನ್ನುತ್ತೆ. ಅವಾಗ ಫಸ್ಟ್ ನೈಟ್ ಸಖತ್ತಾಗಿರುತ್ತಲ್ವಾ? ಹೋಗಿ ಊದ್ ಕಟ್ಟಿ ತಗೊಂಬನಿ. ಈಗಿಂದೀಗಲೂ ಊದ್ಬತ್ತಿ ತಗೊಂಡ್ ಬಾ ಅಂದ್ರೆ ನಾನು ಎಲ್ಲಿಂದ ತಗೊಂಡ್ ಬರ್ಲಿ? ನೋಡ್ರಿ, ಊದ್ಬತ್ತಿ ತಂದ್ರೆ ಬಾ ಮಾಲೀಕ, ಇಲ್ಲ ಅಂದ್ರೆ ಬಾಗ್ಲಲ್ಲಿ ಬಿತ್ಕೋ. ಮನು, ನಿಂಗೆ ಒಳ್ಳೆ ಮೂಡ್ ಬರಕ್ಕೆ ಅಗರಬತ್ತಿ ಹಚ್ಚಲಾ? ಬೇಗ ಹಚ್ಚೋ, ತಡ್ಕೊಳಕ್ ಆಯ್ತಾ ಇಲ್ಲ. ಈಗ ಹೇಗ ಅನಿಸ್ತಿದೆ? ಅಗರಬತ್ತಿ ಸ್ಮೆಲ್ ಅಲ್ಲಿ ಏನೇನೋ ಆಗ್ತಾ ಇದೆ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನನ್ನ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನ ಅಂದಿದೆ, ಚಲ್ಲಾಟಕ್ಕೆ ಚೆಲುವು ಹೊಂದಿದೆ, ಇಬ್ಬರ ಕಾಮನೆ ನೂರು, ತುಟಿ ಕಾಯಕ್ಕೆ ಕಾರಣ ಯಾರು, ಇದು ಗೊತ್ತಿಲ್ಲ, ರೋಮಾಂಚನ ಹೋಗಿ ಬಂತು ಪ್ರಾಣ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ಊದ್ಬತ್ತಿ ಇಲ್ಲದೆ ನನ್ನ ಫಸ್ಟ್ ನೈಟ್ ನಿಂತಿದೆ. ಯಾಕೆ ಬಂದೆ ಸರ್? ನಮ್ಮ ಬೆಡ್ರೂಮ್ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ತಿದೆ, ಒಂದು 2 ಊದ್ಬತ್ತಿ ಕೊಟ್ರೆ ನನ್ನ ಬೆಡ್ರೂಮ್ ಸ್ಮೆಲ್ ಮಾಡ್ಲೇ. ಈ ಟೈಮಲ್ಲಿ ಯಾರು ಕೇಳ್ಕೊಬತ್ತಾರೆ? ಹೋಗ ಸರ್, ಪ್ಲೀಸ್ ಕೊಡಿ ಸರ್, ನಮ್ಮ ಫಸ್ಟ್ ನೈಟ್ ಹಾಗೆ ನಿಂತ್ಬಿಟ್ಟಿದೆ. ಇನ್ನೊಂದ್ಸಲ ಬಂದ್ರೆ ಹೊಡೆದ ಸಾಯಿಸ್ಬಿಡ್ತೀನಿ. ಹೋಗ ಕಂಟಿನ್ಯೂ. ಚಿನ್ನ 1 2 ಬಾಳೆಹಣ್ಣು 2 3 4 ಸ್ಕ್ರೀನ್ ಹಾಕು. ಚಿನ್ನ ಅಯ್ಯೋ, ನೀನ್ ಕೇಳ್ದೆ ಅಂತ ಊದ್ಬತ್ತಿ ತಕೊಂಡ್ ಬಂದೆ. ರೂಮ್ ಎಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಈಗ ನಮ್ ಮಿಕ್ಕಿರೋದು ಒಂದೇ, ನಮ್ ಶೋಭನ ಮಾತ್ರ. ಬಾ ಮಲಿಕೋ. ನೋಡಕೊಳ್ಳೆ ಬಿಳಿ ಕೋಡು ತರ ಇದ್ದೀರಾ. ಫಸ್ಟ್ ನೈಟ್ ಅಲ್ಲಿ ಎಮ್ಮೆ ಹಾಲ್ ಇರ್ಬೇಕು ಅಂತ ಗೊತ್ತಾಗಲ್ವಾ? ಎಮ್ಮೆ ಹಾಲ ಯಾಕೆ? ನೀವು ಹಾಲ್ ತಂದು ಕೊಟ್ರೆ ನಾನು ಅದನ್ನ ಹಿಡ್ಕೊಂಡು ನಿಧಾನಕ್ಕೆ ನಿಮ್ಮ ಹತ್ರ ಬರ್ತೀನಿ. ಅವಾಗ ನಿಮ್ಗೊಂಚೂರು ಕೊಡಿಸ್ತೀನಿ, ನಾವೊಂಚೂರು ಕುಡಿತೀನಿ, ನಿಮ್ಗೊಂಚೂರು ಕೊಡಿಸ್ತೀನಿ, ನಾವೊಂಚೂರು ಕುಡ್ತೀನಿ. ಆಮೇಲೆ ನೀವು ನನ್ನ ಪಕ್ಕದಲ್ಲಿ ಬಂದು ಮಲಿಕೋತೀರಾ. ಈಗ ಮಲಿಕೊಳ್ಳಕ್ಕೆ ಹಾಲ? ನಾನು ಹಾಗೆ ಮಲ್ಕೋತೀನಿ, ಬಾ ಮಲಿಕೋ. ಏನ್ರಿ ಮಲಿಕೊಳ್ಳೋದು? ನೀವು ಹಾಲ್ ತಂದು ಕೊಟ್ರೆ ಬಾ ಮಲಿಕೋ, ಇಲ್ಲ ಆದ್ರೆ ಬಾಗ್ಲಲ್ಲಿ ಬಿತ್ಕೋ. ಡಾರ್ಲಿಂಗ್, ಈ ಹಾಲ್ನ ನೀನ್ ಅರ್ಧ ಕುಡ್ದು ನಂಗರ್ಧ ಕೊಡು. ಇಲ್ಲ, ನೀನ್ ಅರ್ಧ ಕುಡ್ದು ನಂಗರ್ಧ ಕೊಡು. ಇಲ್ಲ, ನೀನ್ ಅರ್ಧ ಕುಡ್ದು ನಂಗರ್ಧ ಕೊಡು. ಚಿನ್ನ, ನಿನ್ನ ಜೇನಿನಂತ ತುಟಿಗಳಿಂದ ಈ ಹಾಲ್ನ ನೆಕ್ಬಿಟ್ಟು ಕೊಡು. ಕುಡಿ. ಇನ್ನ ಸ್ವಲ್ಪ ಕುಡಿ. ಇಲ್ಲ, ನೀನ್ ಕುಡಿ. ನೀನ್ ಕುಡಿ. ಸರ್, ನನ್ ಕೊಟ್ರೆ ನಾನ್ ಸ್ವಲ್ಪ ಕುಡಿತೀನಿ. ಯಾರೋ ನೀನು ಯಾಕೆ ತಲೆ ತಿಂತ ಇದೆ? ಸರ್, ನನ್ ಫಸ್ಟ್ ನೈಟ್ ಹಾಗೆ ನಿಂತಿದೆ ಸರ್. 1 ಲೋಟ ಹಾಲು ಕೊಟ್ಟೆ ನನ್ನ ಫಸ್ಟ್ ನೈಟ್ ಕಂಟಿನ್ಯೂ ಮಾಡ್ತೀನಿ. ಹೋಗಲ್ಲ, ಏನು ಕೊಡಲ್ಲ, ಹೋಗ. ಯಾಕೋ ಈ ಗ್ರೋತ್ ಕೊಡ್ತಾ ಇದೀವಿ? ಹೋಗು, 1 ಲೋಟ ತರಗ. ನಮ್ಮ ಬಡವರ ಫಸ್ಟ್ ನೈಟ್ ಅಲ್ಲಿ ಗ್ಲಾಸ್ ಎಲ್ಲಿರುತ್ತೆ ಸರ್? ನೀವೇನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿ. ನಾನೇನ ಮಾಡ್ಲಿ? ಕಂಟಿನ್ಯೂ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಚಿನ್ನ 1 2 ಬಾಳೆಹಣ್ಣು 2 3 4 ಚಿನ್ನ, ನೀನ್ ಹೇಳ್ದಂತ ಊದ್ಕಟ್ಟಿ ತಕೊಂಡ್ ಬಂದೆ, ಹಾಲು ತಕೊಂಡ್ ಬಂದೆ, ನೀನು ಮಿಕ್ಕಿರೋದು ಒಂದೇ. ನೋಡು, ಮಲಿಕೋ. ಏನ್ರಿ ಮಲಿಕೊಳ್ಳೋದು? ನಾನು ಕೇಳಿದ್ದನ್ನೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಂದು ಕೊಟ್ರಿ, ನನಗೆ ಫಸ್ಟ್ ನೈಟ್ ಮೂಡೇ ಹೋಯ್ತು. ಲೇ, ಆಗ ಮಾತ್ರ ಮೇಲೆ ಕಡೆ ಇನ್ನೇನ್ ಮಾಡ್ಬೇಕಂತ ಹೇಳಿ. ಮೂಡ್ ಬರೋ ತನಕ ಒಂದ್ ಚೆಂಡಾಟ ಆಡೋಣವಾ? ಈಗ ಮಣ್ಣ ಕಾಲೇ ಅಪ್ಪ ಮಾಟ ಆಡೋ ಟೈಮಲ್ಲಿ ಚೆಂಡಾಟ ಆಡಂತ ಎಲ್ಲಿಂದ ಚೆಂಡು ತಗೊಂಡ್ ಬರ್ದೆ? ಚಿನ್ನ ಚಿನ್ನ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ,
ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ಚಿನ್ನ ನಿನ್ನ ತುಂಬಾ ಲವ್ ಮಾಡ್ತಿದ್ಯಾ ಅಲ್ವಾ? ನಾನ್ ಪ್ರೀತಿನ ಚೆಂಡಲ್ ತಂದಿದ್ದೀನಿ ತಕೋ. ಸರ್ ಪ್ರೀತಿ ನಂಗೆ ಕೊಟ್ರಿ 5 ನಿಮಿಷದಲ್ಲಿ ಫಸ್ಟ್ ನೈಟ್ ಮುಗಿಸಿ ತಂದು ಕೊಡ್ತೀನಿ. ಯಾರ ನೀನು ಯಾಕೆ ರತ್ನ ಕೊಡ್ತಾ ಇದ್ದೀವಿ? ಸರ್ ನನ್ ಫಸ್ಟ್ ನೈಟ್ ಮೂಡ್ ಹೋಗಿದೆ ಅಂತ ಚೆಂಡಾಟ ಆಟಕ್ಕೆ ಕೇಳ್ತೀನಿ. ಏನು ಕೊಡಲ್ಲ. ಒಂದು ಓವರ್ ನೀವು ಆಡಿ, ಒಂದು ಓವರ್ ನಾನು. ಪ್ರೇಮಣ್ಣ ಒಂದೊಂದು ಓವರ್ ಆಡಕ್ಕಿದೆ. IPL ಮ್ಯಾಚ್ ಗೆಟ್ ಆಯ್ತಾ? ಪಕ್ಕದ ಮನೆ ಈಗ ಅನ್ಕೊಳ್ಳಿ ಪ್ಲೀಸ್. ಪ್ರೇಮಣ್ಣ ಓಕೆ ಪ್ಲೀಸ್ ಹೇಳಿ. ಓಕೆ ಓಕೆ ಅಂತ ಓಕೆ ನನ್ನ ಮಗನ. ಚೆಂಡು ತಂದೆ ಶೃಂಗಾರದ ಹೊಂಗೆ ಮರ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ಸ್ಟಾಪ್ 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 ಸ್ಟಾಪ್. ಆರಾಯ್ತು 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 ಆರಾಯ್ತಾ? ಯಾಕೆ ಎಷ್ಟೇ ಪಿಚ್ ಒದ್ದೆ ಆಗದ ಕಾರಣ ಮ್ಯಾಚ್ ಅನ್ನು ರದ್ದುಗೊಳಿಸಲಾಗಿದೆ. ಮ್ಯಾಚ್ ರದ್ದಾದ್ಮೇಲೆ ಬಾಲ್ ಇದು ಏನ್ ಪ್ರಯೋಜನ? ಮನೆಯಲ್ಲಿರೋದೆಲ್ಲ ಕೊಟ್ಬಿಟ್ಟು ನಾನು ಫಸ್ಟ್ ನೈಟ್ ಮೂಡೆ ಆಗ್ಬಿಟ್ಟೆ. ಹೋಗ ಬ್ಯಾವರ್ಸಿ. ನೋಡ್ತೀನ ನೀನ್ ಕೇಳಿದೆಲ್ಲ ತಕೊಂಡ್ ಬಂದೆ ನೋಡು. ಈಗ ಆಟನೂ ಆಡಿ ಆಯ್ತು. ಮಿಕ್ಕಿರೋದು ನಮ್ ಶೋಭನ ಮಾತ್ರ. ಬಾ ಮಲಿಕೋ. ಏನ್ರಿ ಮಲಿಕೊಳ್ಳೋದು ತಿಂಬೆ ಇಲ್ಲ. ಒಂದ್ ನಿಮಿಷ ನೋಡ್ತೀನಿ. ಸರ್ ದಿಂಬೇಕಾ? ರಗ್ ಬೇಕಾ? ಹಾಸಿಗೆ ಬೇಕಣ್ಣ? ನನ್ನ ಹೆಂಡತಿನೂ ಬೇಕೇನ? ಆಯ್ತು ಸಮಾಧಾನ 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 ಸಮಾಧಾನ. ನೋಡಿ ನಾನು ನಿಮ್ಮ ಹತ್ರ ಏನು ಕೇಳಲಿಕ್ಕೆ ಬರಲಿಲ್ಲ. ಮತ್ತೆ ಏನಕ್ಕೆ ಬಂದೆ? ಆಲ್ ದ ಬೆಸ್ಟ್ ಅಂತ ಹೇಳಕ್ ಬಂದೆ. ಜಮಾಯಿಸಿ ಆಲ್ ದಿ ಬೆಸ್ಟ್ ಹೇಳಕ್ ಬಂದ. ಚಿನ್ನ ಆಲ್ ದಿ ಬೆಸ್ಟ್ ಹೇಳಕ್ ಬಂದಂತೆ. ಬ್ಯಾವರ್ಸಿ ಮನೆಯಲ್ಲಿರೋದೆಲ್ಲ ಕೊಟ್ಬಿಟ್ಟು ಈಗ ನನ್ನನ್ನು ಕೊಡೋಕೆ ರೆಡಿ ಆಗಿದ್ಯಾ? ನಿನ್ನ ಜೊತೆ ನಾನು ಸಂಸಾರ ಮಾಡಕ್ಲೇನೋ? ಹೋಗ ಚಿನ್ನ ಚಿನ್ನ ಚಿನ್ನ. 1 2 ಇಲ್ಲಿಂದ ಹೊರಡು. 3 4 ತಗೊಂಡು ಮುಖಕ್ಕೆ ಹಾಕೋ. ಹೋಗ ಬ್ಯಾವರ್ಸಿ. ಗುರುಗಳೇ, ನಿಮ್ಮ ಕೃಪಾ ಕಟಾಕ್ಷದಿಂದ ನಮ್ಮ ಮೊದಲ ರಾತ್ರಿ ನಿರ್ವಿಘ್ನವಾಗಿ ನೆರವೇರಿದೆ. ನಿಮ್ಮ ಈ ಸಹಾಯಾರ್ಥಕ್ಕೆ ನಾವು ಸದಾ ಚಿರಋಣಿ. 6 ತಿಂಗಳು ಬಿಟ್ಟು ಸೀಮಂತಕ್ಕೆ ಬನ್ನಿ, 4 ಚಕ್ಲಿ ತೊಟ್ಟೆಯಲ್ಲಿ ಕಟ್ಕೊಡ್ತೀನಿ. ಓಕೆ? ಎಕ್ಸ್ಕ್ಯೂಸ್ ಮೀ. ಎಸ್. ನಿಮ್ಗೆ ಸ್ವಿಮ್ಮಿಂಗ್ ಮಾಡಕ್ ಬರುತ್ತಾ? ವೈ ನಾಟ್? ನೋಡಿ ಸಮುದ್ರದ ದಡದಲ್ಲಿ ಮೊದಲು ಹೀಗೆ ಮಲಗಬೇಕು, ಆಮೇಲೆ ತಲೆಯ ಬೇಗ ಕೈಯನ್ನು ಹೀಗೆ ಅಲ್ಲಾಡಿಸಿದ್ದಂಗೆ ಕಾಲನ್ನು ಹೀಗೆ ಮಾಡಿ ಹೀಗೆ ಸೀತಾ ಇರಬೇಕು. ನನ್ನ ಮಗನೇ, ನನ್ನ ಫಸ್ಟ್ ಏಟ್ ಹಾಳು ಮಾಡಿ ನೀನೇನೋ ಈ ತರ ಫಸ್ಟ್ ಏಟ್ ಮಾಡ್ಕೊಂಡಿದ್ಯಾ? ತುಟಿ ನೋಡ ಕೆಂಪುಗೆ ಆ ತರ ಜೇನುತುಪ್ಪ ಎಲ್ಲೋ ಸಿಗುತ್ತೆ. ಓಕೆ ಫೈನ್, ನೋಡೋಣ ಈ ಒಂದು ಆಕ್ಟ್ ಜಡ್ಜಸ್ ಹೇಗೆ ಅನ್ನಿಸ್ತು ಅಂತ. ಭಟ್ರೆ ಹೇಳಿ ಭಟ್ರೆ. ಪ್ರೇಮ್ ಸಾಹೇಬ್ರು ಹೇಳ್ಬೇಕು ಇದಕ್ಕೆ. ಅಲ್ಲ ಅವಾಗಿಂದ ಆ ಕಡೆನೇ ಬರ್ತಾ ಇದ್ವಿ. ದಿಗ್ಭ್ರಮೆಯಾಗಿ ಕೂತಿದ್ದೀನಿ ನಾನು. ಯಾಕ್ರಿ? ಹಂಗಾಗಿ ದಿಗ್ಭ್ರಮೆಯಾಗಿ. ಯಾಕೆ ಹಿಂಗೆಲ್ಲ ಬಾಗ್ಲು ಓಪನ್ ಮಾಡ್ಕೊ ಫಸ್ಟ್ ನೈಟ್ ಮಾಡ್ತಾರ ಮುಡೆ ಮಕ್ಳು. ಚೆನ್ನಾಗಿತ್ತು, ನೀವು ಚೆನ್ನಾಗಿ ಆಕ್ಟ್ ಮಾಡಿದ್ರು. ಬಟ್ ನನ್ನ ಪಾಪ ನಿನ್ಗೆ ಏಟ್ ಆಯ್ತೇನಲ್ಲ? ನಾನು ಅದೇ ನೋಡಿದೆ. ಇಲ್ಲ ಅವನಿಗೆ ಬ್ಯಾಕ್ ಓಕೆನಾ? ಓಕೆ ಸರ್. ಬ್ಯಾಕ್ ಓಕೆ ಅಂತ ಕೇಳಿದ್ ನಾನು ಬಿದ್ದಿದ್ದಕ್ಕೆ, ಅದಕ್ಕಲ್ಲ ಫಸ್ಟ್ ನೈಟ್ಗಲ್ಲ. ನಗದ್ ನೋಡ ನಿಮ್ಮ ಅಜ್ಜಿ ಚೆನ್ನಾಗಿ ಇತ್ಕೊಂಡ್ರ. ಆನಂದ್ ಅವ್ರು ಹೇಳಿದ್ ಕರೆಕ್ಟ್. ಆಮೇಲೆ ಇಲ್ಲಿ ಐ ಥಿಂಕ್ ಸರ್ ಕೂಡ ಹೇಳಿದ್ರು, ಪ್ರೇಮ್ ಸರ್, ಸ್ಕ್ರೀನ್ ಹಾಕ್ಬೇಕಂದ್ರೆ ಡೋರ್ ಲಾಕ್ ಮಾಡಬೇಕು ಅಂತ. ಹೌದು, ಪ್ರಾಬಬ್ಲಿ ಅದಿದ್ದಕ್ಕೆ ಅನ್ಸುತ್ತೆ ಕಾಮಿಡಿ ಆಗಿದೆ ಅಲ್ಲಿ. ವಿಶ್ಲೇಷಣೆ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಫಸ್ಟ್ ನೈಟ್ ಬಗ್ಗೆ ಅವ್ರ ಮೈಂಡಲ್ಲಿ ಇರುವಂಥ ಕಾನ್ಸೆಪ್ಟ್ ನೋಡಿ. ನಮಗೆ ಇವಾಗ ಈ ಕುತೂಹಲನ ಪರಿಹಾರ ಮಾಡಬೇಕಾಗ್ತದೆ. ಏನಂದ್ರೆ ತಾವು ತಮ್ಮ ಮೈಂಡಲ್ಲಿ ನಿಮ್ಮ ಫಸ್ಟ್ ನೈಟು ಹೆಂಗಿರ್ಬೇಕು ಆನಂದ ಜನರಲ್ ಆಗಿ ಹೇಳು. ನಿನ್ ಮೈ ಮರೆತು ಅವಳೇ ನೋಡ್ತಾ ನಿಂತಿದ್ಯಾ? ಇಲ್ಲ ಅಣ್ಣ, ಯಾರು ಮಾತಾಡ್ತಾರೆ? ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ಪ್ರಶ್ನೆ ಕೇಳಿದ್ದವರಿಗೆ ಇಮ್ಯಾಜಿನೇಷನ್ ಏನ್ ಮಾಡ್ತೀಯ?
ನಿಮ್ಮ ಒಂದು ಕಲ್ಪನೆ ಹೆಂಗಿರ್ಬೇಕಮ್ಮ? ಹೋಗ್ಲಿ ಬಿಟ್ಬಿಡಮ್ಮ, ಇದು ಈ ವಿಷಯ ಬಿಟ್ಬಿಡ. ಮದುವೆ ಎಂಬತಕ್ಕದ್ದು ಯಾಗಿರ್ಬೇಕಮ್ಮ ನಿನಗೆ? ಸರ್ ಅಲ್ಲೇ ಬಂದು ಹೇಳ್ತೀನಿ ಸರ್. ಹೌದಾ? ಹೌದು ಸರ್. ಆಯ್ತಮ್ಮ, ಆಗ್ಬೋದಮ್ಮ. ಅವನು ಕೊಡಿ ಮೈಕು. ನಿನ್ಗೆ ಹೆಂಗೆ ಕಾನ್ಸೆಪ್ಟ್ಗಳಿದಾವೆ ಮನಸ್ಸಿನಲ್ಲಿ? ಏನಿಲ್ಲ ಸರ್, ಸಿಂಪಲ್ ಆಗಿ ಆಗೋದು. ನಮ್ಮ ಅಮ್ಮ ಯಾರು ತೋರಿಸ್ತಾರೆ. ಬಟ್ರೆ ನಾವು ಹೆಣ್ಣು ನೋಡಿದೀವಿ, ಬಟ್ರೆ ಒಂದಲ್ಲ ಎರಡು ನೋಡಿದೀವಿ. ಅವ್ರಿಗೆ ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡ್ತಾರ ಅವರು. ಓಕೆ, ಬನ್ನಿ, ದಯವಿಟ್ಟು ಬನ್ನಿ ಇಲ್ಲಿ ವೇದಿಕೆ ಬನ್ನಿ. ಯಾರ ಜೊತೆ ಡ್ಯಾನ್ಸ್ ಮಾಡ್ತಾನ ಅವನು? ರಾಣ ಅವರೇ, ನಿಮ್ಗೆ 2 ಪ್ರಾಣ ಇಲ್ಲಿ ಕೊಟ್ಟಿದೀವಿ. ಅದರ ಋಣ ಯಾವ್ದು ಗೊತ್ತಿಲ್ಲ, ನೀವೇ ನೋಡ್ಕೊಳ್ಳಿ. ಅಯ್ಯೋ ಮುಳ್ಳದೆ ಬ್ಯಾಡ, ಅಪ್ಪದೆ ಬ್ಯಾಡ, ಅಲ್ಲಿ ಡೌನ್ ಅದೆ ಬ್ಯಾಡ. ಊರ ತುಂಬಾತಾರ ಅಕ್ಷನ್ ಕೈ ಕುಂತೀವನೆ, ತಂದೆ ನೋಡು ಎಲ್ಲ ವರ್ಷನ್ ಚಪ್ರ ಹಾಕಿವನೆ. ಕಣ್ಣಿ ಗಣ್ಣೆ ಬಕ್ಕಣ್ಣಿಂದೆ ಜಪ ಮಾಡ್ಕೊಂಡ್ ಕುಂತವ್ರು ನೋಡೆ. ಸೇಸಮ್ಮ 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 ರಾಣ ಅವರೇ, ಎಸ್, ಹೇಗಿತ್ತು ಅನುಭವ? ಇಬ್ರಲ್ಲಿ ಯಾರು ನಿಮ್ಗೆ? ಇಬ್ರು ಸೂಪರ್ ಆಗಿದ್ದಾರೆ. ಇಬ್ರು ಸೂಪರ್ ಆಗಿದಾರ. ಸೊ ಆತರ ನಾನು ಸೆಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಆಯ್ತು ಬಿಡಪ್ಪ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಪ್ಪ, ಹೆಂಗಿತ್ತು? ಫೆಲ್ಟ್ ಸಿನಿಮಾ ಹೆಂಗೆ? ಫಸ್ಟ್ ಸೀನಲ್ಲೇ ಕುಡಿಸ್ಬಿಟ್ಟಿದ್ರು ರಿಯಲ್ ಆಗಿ ಫೈಟ್ ಸೀನ್ ಇತ್ತು. ಸೊ ಅದರಲ್ಲಿ ಫಸ್ಟೇ ಬಿಯರ್ ಕುಡಿಸ್ಬಿಟ್ಟಿದ್ರು. ಓಕೆ, ಸೊ ಅದು ನಿನಗೆ ಇಂಪ್ರೆಸ್ ಆಗ್ಬಿಟ್ಟು ಪಬ್ ಓಪನ್ ಮಾಡಿದೆ ಅಂತ ಕಾಣುತ್ತೆ. ನಮ್ ಸೂರಜ್ ಇದ್ದಾನೆ, ಹಿತೇಶ್ ಇದ್ದಾನೆ, ಎಲ್ಲರೂ ಪಿಕ್ಚರಲ್ಲಿ, ನಾವೆಲ್ಲರೂ ಹೊಸೊಬ್ರು ಪಿಕ್ಚರಲ್ಲಿ. ಸೊ ಡೈರೆಕ್ಟರ್ ಒಂದೇ ಹೇಳೋದು, ಅಪ್ಪ ಇವ್ರನ್ನೆಲ್ಲ ಹಾಕೊಂಡು ಪಿಕ್ಚರ್ ಮಾಡೋಷ್ಟರಲ್ಲಿ ನಂದು ಆಯಸ್ಸು ಒಂದು 10 ವರ್ಷ ಕಡಿಮೆ ಆಗ್ಬಿಟ್ಟಿರುತ್ತೆ ಅಂತ. ಯಾಕಂದ್ರೆ ನಾವು ತುಂಬಾ ತೊಂದರೆ ಕೊಟ್ವಿ. ಪಿಕ್ಚರಲ್ಲಿ ಏನಾದ್ರು ಲವ್ ಸೀನು, ಕಿಸ್ಸಿಂಗ್ ಸೀನು ಆ ಥರ ಏನಾರು ಇತ್ತಾ? ಅಂದ್ರೆ ಏಕಲವ್ಯ ಟೈಟಲ್ ಸರ್, ರೊಮ್ಯಾಂಟಿಕ್ ಫಿಲ್ಮ್. ಸೊ ಇದ್ದೇ ಇದೆ ಲವ್ ಸೀನ್ಗಳು. ಅಲ್ಲ ಆಯ್ತು ಬಿಡಪ್ಪ, ನಿನಗೆ ಆ ಸೀನ್ ನ ಹೇಳ್ಕೊಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ಆದವನು ಪ್ರತಿಯೊಂದು ನಿನಗೆ ನೋಡಪ್ಪ ಈ ತರ ಪೋಸ್ಚರ್ ಹಿಂಗ್ ಬರಬೇಕು, ಈ ತರ ಪಂಚಸಿಂಗ್ ಬರಬೇಕು ಅಂತ ಎಲ್ಲಾ ಸೀನ್ ಹೇಳ್ಕೊಡ್ತಾನೆ. ಕಿಸ್ಸಿಂಗ್ ಸೀನು ನಿಮ್ಮ ಡೈರೆಕ್ಟರ್ ಕಿಸ್ ಮಾಡಿ ಹೇಳ್ಕೊಟ್ರ ನಿನ್ಗೆ? ಸರ್ ನಮ್ಗೆ ಇಟ್ಟಿರ್ಲಿಲ್ಲ ಸರ್ ಅವರು. ನಮ್ದು ಸಿನಿಮಾಲ್ ಆತರ ಸೀನ್ ಇಲ್ಲದೆ ಇರೋದ್ರಿಂದ ಆತರ ಏನಾಗಿಲ್ಲ. ಬಟ್ ಬೇರೆ ಎಲ್ಲ ತೋರ್ಸ್ಕೊಡ್ತಾ ಇದ್ರು. ನೀತಿವಂತ ಬಾಳಲೇಬೇಕು. ಪ್ರೇಮವ್ರೆ, ನಮ್ಮ ಸಿನಿಮಾಲಿ ಆತರ ಯಾವ ಸೀನು ಇಲ್ವಾ? ಈಗ ಕರೆಕ್ಟಾಗಿ ಹೇಳಲಿಲ್ಲ ಅಂದ್ರೆ ಸಿದ್ಧಿ ಜೊತೆಗೆ ರಿಹರ್ಸಲ್ ಮಾಡಿಸ್ಬೇಕಾಗುತ್ತೆ. ಇರ್ಲಿಲ್ವಾ? ನೀವೆಲ್ಲ ಅಯ್ಯೋ ದೇವ್ರೆ, ಈಗ ನನಗನ್ಸ್ತಾ ಇದೆ ಕಾಸು ಹಾಕ್ಲಿಲ್ವಾ ಈ ತರ ಪರಿಸ್ಥಿತಿ. ಐ ವಿಲ್ ಸಪೋರ್ಟ್ ಯು. ಇತ್ತ ಇದೆ. ವೆರಿ ಗುಡ್. ಅಯ್ಯ, ನೀನು ಬಾಯಿಗೆ ಸಕ್ಕರೆ ಹಾಕ. ಅಯ್ಯೋ, ನಾ ಬಾಯಲ್ಲಿ ಗೆಣಸು ಇಟ್ಕೊಂಡಿದ್ದ, ಕೇಳಿದ್ವಿ ತಾನೇ ನಾನು. ಹೌದು ಸಾರ್ ಇತ್ತು. ಯಾರೊಟ್ಟಿಗೆ ಅಂತ ಕೇಳಿ ಹೇಳು, ಯಾರ ಜೊತೆ? ರಚಿತಾ ಅವ್ರ ಜೊತೆ. ಬಿಡು, ಅಷ್ಟು ಬೇಕಾಗಿತ್ತು. ಆಯ್ತಮ್ಮ, ತುಂಬಾ ಥ್ಯಾಂಕ್ಸ್ ಅಮ್ಮ. ನೆಕ್ಸ್ಟ್ ಬಟ್ರೆ ನಾವು ನೀವು ಒಂದು ಫಿಲಮ್ ಮಾಡ್ತಾ ಇದ್ದೀವಿ. ಆಯ್ತಮ್ಮ, ಥ್ಯಾಂಕ್ಸ್ ಅಮ್ಮ. ಆಯ್ತು ಕಣ, ಶುಭವಾಗ್ಲಿ. ಇಂಡಸ್ಟ್ರಿಗೆ ನೀನು ಹಂಗೆ ಬಲಗಾಲ ಇಟ್ಟಿದ್ಯಾ. ನಿಮ್ಮ ಭಾವ ನಿಮ್ಮ ಅಕ್ಕ ಹೆಂಗ್ ಬೆಳೆದ್ರು ಹಂಗೊಂದು ನೀನು ಬೆಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಬ್ರೋ, ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯರ್ ಸೀಟ್. ಪ್ರೇಮ್ ಸರ್ ಬಗ್ಗೆ ನಮಗೆ ತುಂಬ ಖುಷಿ ಆಗೋದೇನು ಅಂತಂದ್ರೆ, ನಮ್ಮ ಶೋನ ಅವ್ರು ನೋಡಿ ಎಷ್ಟು ಇಷ್ಟಪಡ್ತಾರೋ, ಬರೀ ನೋಡೋದು ಮಾತ್ರ ಅಲ್ಲ ಅಥವಾ ಬಾಯಿ ಮಾತಲ್ಲಿ ಹೊಗಳೋದಷ್ಟೇ ಅಲ್ಲ, ನಮ್ಮ ಕಿಲಾಡಿಗಳಿಗೂ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಮ್ಮ ಕಿಲಾಡಿಗಳಿಂದ ಅಂತ ನೋಡೋಣ. ಬನ್ನಿ ವೇದಿಕೆಗೆ. ಒಂದೇನಪ್ಪ ಅಂದ್ರೆ ಜಿ ಟಿವಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಎಂಟೈರ್ ಜಿ ಇದಕ್ಕೆ ಈ ಕನ್ನಡದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ, ಆಮೇಲೆ ನನ್ನ 3 ಜನ ಜಡ್ಜ್ಗಳು ಅಷ್ಟೇ ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆ ಮಾಡಿ ಹೊರಗಡೆ ಬಿಟ್ಬಿಟ್ರು. ಜಿ ಟಿವಿ ಮುಖಾಂತರ 3 ಜನ ಜಡ್ಜ್ಗಳು ಒಳ್ಳೊಳ್ಳೆ ಕಲಾವಿದರನ್ನ ಬಿಟ್ಟು ಆಯ್ಕೆ ಮಾಡಿ ಹೊಡೆಬಿಟ್ರು. ಇವತ್ತು ಹೆಂಗಿದೆ ಅಂತ ಕನ್ನಡ ಇಂಡಸ್ಟ್ರಿ ಕಲಾವಿದರಿಗೆ ಏನು ಕಮ್ಮಿ ಇಲ್ಲ ಅಂತ, ಕಾಮಿಡಿ ಇದನ್ನ ಮಾಡಕ್ಕೆ ಕಮ್ಮಿ ಇಲ್ಲ ಅನ್ನೋ ಒಂದು ವೇದಿಕೆನ ಸೃಷ್ಟಿ ಮಾಡಿದೆ ಜಿ ಟಿವಿ. ಇದರಲ್ಲೂ ಥ್ಯಾಂಕ್ಸ್ ಟು ಜಿ. ತುಂಬಾ ಒಳ್ಳೆ ಆಕ್ಟ್ ಅಣ್ಣ, ಅದ್ಭುತ ನಟ ಅಣ್ಣ. ಡೈಲಾಗಿಗಿಂತ ಹೆಚ್ಚಾಗಿ ಎಕ್ಸ್ಪ್ರೆಷನ್ ಅನ್ನೋದು ಏನಿದೆ, ಎಕ್ಸ್ಪ್ರೆಷನ್ ಇದಿದೆ. ಕೆಲವು ಸೀನ್ಗಳು ಮಾಡ್ಯಾನೆ ನಮಗೆ ಇಡೀ ಶೂಟಿಂಗ್ ಸ್ಪಾಟ್ ಲೈಟ್ ಮ್ಯಾನ್ಗಳಿಂದ ಎಲ್ಲ ನಗೋರಲ್ಲ, ಇಡೀ ಚಿತ್ರತಂಡ ಎಲ್ಲ ನಗ್ತಾ ಇದ್ರು. ಅಷ್ಟು ಮಟ್ಟಕ್ಕೆ ಮಾಡ್ಯಾನೆ. ಇಬ್ರು ಅಷ್ಟೇ ಒಳ್ಳೆ ನಟರು. ಸೊ ಗಾಡ್ ಬ್ಲೆಸ್. ಹಿತೇಶ್ ಅಂಡ್ ಸೂರಜ್ ನಮ್ಮ ಸಿನಿಮಾ ಅಲ್ಲಿ ಡೆಫಿನೆಟ್ಲಿ ಒಂದು ಪ್ಲಸ್ ಪಾಯಿಂಟ್. ಯಾರು ಹೇಳಿದೆ
ಓಕೆ, ಕನ್ನಡಿಗರನ್ನ ನಗೆಗಡಲ್ ತಿಳಿಸಿದಂತ ಈ ಕಿಲಾಡಿಗಳ ನಗು ಇಲ್ಲಿಗೆ ಮುಗಿಯೋದಿಲ್ಲ. ಈ ನಗುವಿನ ಪಯಣ ನಾಳೆ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಗುಡ್ ಬೈ ಹೇಳ್ತಾ ಇದೀನಿ. ಮತ್ತೆ ನಾಳೆ ರಾತ್ರಿ 9 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 3 ಕೋಪಾರ್ಡ್ ಬೈ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಡ್ರಿವನ್ ಬೈ ಟಾಟಾ ಅಲ್ಟ್ರೋಸ್, ಅಸೋಸಿಯೇಟ್ ಸ್ಪಾನ್ಸರ್ ರೆಡ್ಮಿ ನೋಟ್ 8 Pro, ಕನ್ನಡ ಮ್ಯಾಟ್ರಿಮೋನಿ.com. ಶುಭರಾತ್ರಿ.